ತರಬೇತುದಾರರಿಗೆ ಈ ದಿನದ ತರಗತಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಆತ್ಮೀಯರೇ, ತಮ್ಮ ಜೊತೆ ನಾನು ಈ ದಿನ ಸ್ಕ್ರೂ ಥ್ರೆಡ್ಡಿನ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಬಂದಿದ್ದೇನೆ. ಸೊ ಈ ದಿನದ ತರಗತಿಯಲ್ಲಿ ನಾನು ತಮ್ಮೊಂದಿಗೆ ಥ್ರೆಡ್ ಅಂದ್ರೆ ಏನು ಮತ್ತು ಥ್ರೆಡ್ಡಿನ ಭಾಗಗಳನ್ನು, ದಯಮಾಡಿ ಕ್ಷಮಿಸಿ, ಥ್ರೆಡ್ಡಿನ ಭಾಗಗಳನ್ನು ಪಾರ್ಟ್ಸ್ ಆಫ್ ಥ್ರೆಡ್ ಅಂತ ಕರೆಯೋದಿಲ್ಲ, ನಾವು ಎಲಿಮೆಂಟ್ಸ್ ಆಫ್ ಥ್ರೆಡ್ ಅಂತೀವಿ ಅಥವಾ ಥ್ರೆಡ್ ನಾಮನ್ಕ್ಲೇಚರ್ ಅಂತ ಕರಿತೀವಿ. ಓಕೆ, ಈ ದಿನ ನಾವು ಥ್ರೆಡ್ಡಿನ ಡೆಫಿನೇಷನ್ ಅನ್ನು ತಿಳ್ಕೊಳ್ತೀವಿ, ಹಾಗೆಯೇ ಎಲಿಮೆಂಟ್ಸ್ ಆಫ್ ಥ್ರೆಡ್ ಅಥವಾ ಥ್ರೆಡ್ ನಾಮನ್ಕ್ಲೇಚರ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಓಕೆ, ಬನ್ನಿ ನೋಡೋಣ ನಾವು ಥ್ರೆಡ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಇದು ಡೆಫಿನೇಷನ್ ಆಫ್ ಥ್ರೆಡ್. ಏನು ಥ್ರೆಡ್ ಅಂದ್ರೆ? ಇದು ನಾವು ಚಿತ್ರದಲ್ಲಿ ಏನು ಗಮನಿಸ್ತಾ ಇದ್ದೇವೆ, ಇದೇನಿದೆ ಇದನ್ನ ನಾವು ಥ್ರೆಡ್ಡು ಅಥವಾ ಸ್ಕ್ರೂ ಥ್ರೆಡ್ ಅಂತೇಳಿ ಕರಿತೀವಿ. ಈ ಭಾಗಗಳೇನಿದಾವೆ, ಈ ಸರ್ಫೇಸ್ ಏನಿದೆ, ಇದಕ್ಕೆ ನಾವು ರಿಡ್ಜ್ಗಳು ಅಂತ ಕರಿತೀವಿ ಅಥವಾ ಥ್ರೆಡ್ಗಳು ಅಂತ ಕರಿತೇವೆ. ಓಕೆ, 1 ಥ್ರೆಡ್, 2 ಥ್ರೆಡ್, 3 ಥ್ರೆಡ್ ಆ ಥರ ಕರಿತೀವಿ. ಹಾಗಾದ್ರೆ ಸ್ಕ್ರೂ ಥ್ರೆಡ್ ಅಂದ್ರೆ ಏನು? ಎ ಸ್ಕ್ರೂ ಥ್ರೆಡ್ ಈಸ್ ಎ ಎಲಿಕಲ್ ರಿಡ್ಜ್. ಎಲಿಕಲ್ ರಿಡ್ಜ್, ರಿಡ್ಜ್ ಅಂದ್ರೆ ಗೊತ್ತಾಯ್ತು, ಈ ತರ ಇರುವಂತ ಭಾಗಗಳು. ಎಲಿಕಲ್ ಅಂದ್ರೆ ಏನು ನೋಡಿ, ಈ ತರ ಒಂದು ರೌಂಡ್ ಜಾಬ್ ಅಲ್ಲಿ ಈ ತರ ಸುರುಳಿಯಾಗಿ ಸುತ್ತಕೊಂಡಿದ್ರೆ ಇದನ್ನ ನಾವು ಎಲಿಕಲ್ ಪಾತ್ ಅಂತ ಕರಿತೀವಿ. ಈ ಎಲಿಕಲ್ ಪಾತ್ ಅಲ್ಲಿ ಈ ತರ ರಿಡ್ಜ್ಗಳು ಪಾಸ್ ಆದ್ರೆ ಆ ಒಂದು ಥ್ರೆಡ್ ಅನ್ನ ಸ್ಕ್ರೂ ಥ್ರೆಡ್ ಅಥವಾ ಥ್ರೆಡ್ ಅಂತ ಕರಿತೀವಿ. ಓಕೆ, ಗೊತ್ತಾಯ್ತಲ್ಲ? ಎಲಿಕಲ್ ರಿಡ್ಜ್ ವಿಚ್ ರ್ಯಾಪ್ಸ್ ಅರೌಂಡ್ ಎ ಸಿಲಿಂಡರ್ ಆರ್ ಕೋನ್. ಎಲಿಕಲ್ ರಿಡ್ಜ್ ಗೊತ್ತಾಯ್ತು, ರ್ಯಾಪ್ಸ್ ಅಂದ್ರೆ ಸುತ್ತಕೊಂಡಿರೋದು, ಅಂಟ್ಕೊಂಡು ಪಾಸ್ ಆಗಿದ್ರೆ ಇದನ್ನ ನಾವು ರ್ಯಾಪ್ಸ್ ಅಂತ ಕರಿತೀವಿ, ರ್ಯಾಪ್ ಆಗಿದೆ ಅಂತ ಹೇಳ್ತೇವೆ. ಓಕೆ, ಎಲಿಕಲ್ ಪಾತ್ ಅಂದ್ರೆ ಯಾವ ತರ ಇರ್ಬೋದು ಅಂತ ನೋಡಿ. ಇದು ಇದೇನು ಹಿಂಗೆ ಪಾಸ್ ಆಗ್ತಾ ಇದೆ, ಇದನ್ನ ನಾವು ಎಲಿಕಲ್ ಪಾತ್ ಅಂತ ಕರಿತೀವಿ. ನಮ್ಮ ಥ್ರೆಡ್ ಏನಿದೆ, ಸ್ಕ್ರೂ ಥ್ರೆಡ್ ಏನಿದೆ, ಅದು ಕೂಡ ಒಂದು ಸಿಲಿಂಡ್ರಿಕಲ್ ಸರ್ಫೇಸ್ ಅಥವಾ ಕೋನಿಕಲ್ ಸರ್ಫೇಸ್ ಮೇಲೆ ಈ ತರ ಪಾಸ್ ಆಗಿರುತ್ತೆ, ಇದನ್ನ ನಾವು ಎಲಿಕಲ್ ಪಾತ್ ಅಂತ ಹೇಳ್ತೇವೆ. ಓಕೆ, ಎ ಸ್ಕ್ರೂ ಥ್ರೆಡ್ ಇಸ್ ಎ ಎಲಿಕಲ್ ರಿಡ್ಜ್ ವಿಚ್ ರ್ಯಾಪ್ಸ್ ಅರೌಂಡ್ ಎ ಸಿಲಿಂಡರ್ ಆರ್ ಕೋನ್. ಈ ಎಲಿಕಲ್ ರಿಡ್ಜು ಸಿಲಿಂಡರ್ ಮೇಲೆ ರ್ಯಾಪ್ ಆಗಿದ್ರೆ ಅದನ್ನ ನಾವು ಥ್ರೆಡ್ ಅಥವಾ ಪ್ಲೇನ್ ಥ್ರೆಡ್ ಅಂತ ಕರಿತೇವೆ. ಎಕ್ಸ್ಟರ್ನಲ್ ಥ್ರೆಡ್ ಹೊರಭಾಗದಲ್ಲಿ ಆಗಿದ್ರೆ ಎಕ್ಸ್ಟರ್ನಲ್ ಥ್ರೆಡ್ ಅಂತ ಕರಿತೀವಿ. ಅದೇ ಎಲಿಕಲ್ ರಿಡ್ಜ್ಗಳು ಕೋನ್ ಮೇಲೆ ಆಗಿದ್ರೆ ಅಥವಾ ಟೇಪರ್ ಸರ್ಫೇಸ್ ಮೇಲೆ ಆಗಿದ್ರೆ ನಾವು ಅದನ್ನ ಟೇಪರ್ ಥ್ರೆಡ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಓಕೆ, ಇದು ಎಕ್ಸ್ಟರ್ನಲ್ ಥ್ರೆಡ್ ಬಗ್ಗೆ ಆಯ್ತು. ಅದೇ ರೀತಿ ಇಂಟರ್ನಲ್ ಥ್ರೆಡ್ ಅಂದ್ರೆ ಏನು? ದ ಸೇಮ್ ಎಲಿಕಲ್ ರಿಡ್ಜಸ್ ಫಾರ್ಮ್ಡ್ ಆನ್ ದ ಅರೌಂಡ್ ದ ವಾಲ್ಸ್ ಆಫ್ ಎ ಬೋರ್. ನಮ್ಮ ಈ ಇಂಟರ್ನಲ್ ಥ್ರೆಡ್ ಏನಿದೆ, ಇದು ಇಂಟರ್ನಲ್ ಥ್ರೆಡ್. ಈ ಇಂಟರ್ನಲ್ ಥ್ರೆಡ್ ಒಳಗಡೆ ಇದೇ ರೀತಿ ಎಲಿಕಲ್ ರಿಡ್ಜ್ಗಳು ಇಂಟರ್ನಲ್ ಸರ್ಫೇಸ್ ಅಲ್ಲಿ ಬೋರ್ ಅಲ್ಲಿ ಫಾರ್ಮ್ ಆಗಿದ್ರೆ ಅದನ್ನ ನಾವು ಇಂಟರ್ನಲ್ ಥ್ರೆಡ್ ಅಂತ ಕರಿತೀವಿ. ಓಕೆ, ಸೇಮ್ ಎಲಿಕಲ್ ರಿಡ್ಜಸ್ ಆರ್ ಗ್ರೂವ್ಸ್ ಸ್ಪೈರಲಿಂಗ್ ಅರೌಂಡ್ ದ ವಾಲ್ ಆಫ್ ಎ ಬೋರ್. ಬೋರಿನ ವಾಲ್ ಅಲ್ಲಿ ಎಲಿಕಲ್ ರಿಡ್ಜ್ಗಳು ಫಾರ್ಮ್ ಆಗಿದ್ರೆ ಅದನ್ನು ನಾವು ಇಂಟರ್ನಲ್ ಥ್ರೆಡ್ ಅಂತ ಕರಿತೀವಿ. ಅದೇ ಎಲಿಕಲ್ ರಿಡ್ಜ್ಗಳು ಕಾಂಪೊನೆಂಟಿನ ಎಕ್ಸ್ಟರ್ನಲ್ ಸರ್ಫೇಸ್ ಅಲ್ಲಿ ಫಾರ್ಮ್ ಆಗಿದ್ರೆ ಅದನ್ನ ನಾವು ಎಕ್ಸ್ಟರ್ನಲ್ ಥ್ರೆಡ್ ಅಂತ ಕರಿತೀವಿ. ಮತ್ತೆ ಈ ರಿಡ್ಜ್ಗಳು ಏನಿದಾವೆ, ದೀಸ್ ರಿಡ್ಜಸ್ ಆರ್ ಯೂನಿಫಾರ್ಮ್ ಇನ್ ಕ್ರಾಸ್ ಸೆಕ್ಷನ್. ಈ ರಿಡ್ಜ್ಗಳು ಏನಿದಾವೆ ಇವು ಯೂನಿಫಾರ್ಮ್ ಆಗಿರ್ತವೆ. ಅಂದ್ರೆ ಒಂದು ಥ್ರೆಡ್ ಅಲ್ಲಿ ಏನು ರಿಡ್ಜ್ ಇರುತ್ತೆ, ಏನು ಡೈಮೆನ್ಷನಲ್ ಫ್ಯೂಚರ್ಸ್ ಇರುತ್ತೆ, ಬೇರೆ ಫ್ಯೂಚರ್ಸ್ ಏನಿರುತ್ತೆ, ಸೇಮ್ ಫ್ಯೂಚರು ಆ ಥ್ರೆಡ್ ಅಲ್ಲಿ, ಆ ಥ್ರೆಡೆಡ್ ಕಾಂಪೊನೆಂಟ್ ಅಲ್ಲಿ ಎಷ್ಟು ಥ್ರೆಡ್ ಬರ್ತಾವೋ ಅಷ್ಟು ಥ್ರೆಡ್ ಅಲ್ಲೂ ಕೂಡ ಸೇಮ್ ಇರುತ್ತೆ. ಗೊತ್ತಾಯ್ತಲ್ಲ? ಸೊ ಈ ರಿಡ್ಜ್ ಅಂತ ಹೇಳಿದ್ರೆ ನಾವು ಈ ಸರ್ಫೇಸ್ ಅನ್ನ ನಾವು ರಿಡ್ಜ್ಗಳು ಅಂತ ಕರಿತೀವಿ. ನೋಡಿ, ಇದೊಂದು ಪ್ಲೇಸ್ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಇದರ ಎಡ ಮತ್ತೆ ಬಲ ಸ್ಲೋಪು ಯೂನಿಫಾರ್ಮ್ ಆಗಿದ್ರೆ ಈ ತರ ಸರ್ಫೇಸ್ ಗಳನ್ನ ನಾವು ರಿಡ್ಜ್ಗಳು ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಥ್ರೆಡ್ ಅಂದ್ರೆ ಏನು? ಎ ಸ್ಕ್ರೂ ಥ್ರೆಡ್ ಇಸ್ ಎ ಎಲಿಕಲ್ ರಿಡ್ಜ್ which wraps around a cylinder or cone. Okay, or a groove spiraling around the wall of a bore. Okay, these ridges are uniform in cross section.
ಓಕೆ, ಈಗ ಇದರ ಡೆಫಿನಿಷನ್ ಅಥವಾ ಸ್ಕ್ರೂ ಥ್ರೆಡ್ ಅಂತ ತಿಳ್ಕೊಂಡ್ವಿ. ನಾವು ಮುಂದಿನ ಆಬ್ಜೆಕ್ಟಿವ್ ಹೋಗೋಣ. ಅದು ಎಲಿಮೆಂಟ್ಸ್ ಆಫ್ ಥ್ರೆಡ್ ಅಂದ್ರೆ ಏನು? ನಾನು ಈಗಾಗಲೇ ತಮ್ಮ ಜೊತೆ ಮಾತಾಡಿದೆ. ನಾನು ಎಲಿಮೆಂಟ್ಸ್ ಆಫ್ ಥ್ರೆಡ್ ಅಥವಾ ಥ್ರೆಡ್ ನಾಮನ್ ಕ್ಲೇಚರ್ ಅಂದ್ರೆ ಏನು ಅಂತ. ಸೊ ಈ ಎಲಿಮೆಂಟ್ಸ್ ಆಫ್ ಥ್ರೆಡ್ ಅಂದ್ರೆ ಏನಪ್ಪಾ ಅಂದ್ರೆ, ಎಲಿಮೆಂಟ್ಸ್ ಆಫ್ ಥ್ರೆಡ್ ಮೀನ್ಸ್ ನೇಮಿಂಗ್ ದ ಪಾರ್ಟ್ಸ್ ಅಂಡ್ ಅದರ್ ಟರ್ಮ್ಸ್ ಸಿಸ್ಟಮೆಟಿಕಲಿ. ಈ ಥ್ರೆಡ್ಡಿನ ಪಾರ್ಟ್ಸ್ಗಳು ಏನು ಬರುತ್ತೆ ಅದನ್ನ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಟರ್ಮ್ಸ್ ಅನ್ನ ಸಿಸ್ಟಮೆಟಿಕ್ ವೇನಲ್ಲಿ ನಾವು ಕ್ರಮಬದ್ಧವಾಗಿ ಹೆಸರಿಸುವಂತಹ ಒಂದು ವಿಧಾನವನ್ನ ಎಲಿಮೆಂಟ್ಸ್ ಆಫ್ ಥ್ರೆಡ್ ಅಂತ ಕರಿತೀವಿ, ಅಥವಾ ಥ್ರೆಡ್ ನಾಮನ್ ಕ್ಲೇಚರ್ ಅಂತ ಕರಿತೀವಿ. ಓಕೆ, ಸೊ ಹಾಗಾದ್ರೆ ಈ ಥ್ರೆಡ್ಡಿನ ಎಲಿಮೆಂಟ್ಸ್ಗಳು ಯಾವ್ಯಾವ್ದು ಬರುತ್ತೆ ಅಂತ ನೋಡೋಣ. ಸೊ ಈ ಥ್ರೆಡ್ ಎಲಿಮೆಂಟ್ ಅಲ್ಲಿ ಆಕ್ಸಿಸ್ ಆಫ್ ಥ್ರೆಡ್ ಅಂತ ಬರುತ್ತೆ. ಇಲ್ಲೊಂದು ಇಮ್ಯಾಜಿನರಿ ಆಕ್ಸಿಸ್ ಬರುತ್ತೆ, ಇದನ್ನ ನಾವು ಥ್ರೆಡ್ ಆಕ್ಸಿಸ್ ಅಥವಾ ಸೆಂಟರ್ ಆಕ್ಸಿಸ್ ಅಂತ ಕರಿತೀವಿ. ನೆಕ್ಸ್ಟ್ ಮೇಜರ್ ಡಯಾಮೀಟರ್ ಬರುತ್ತೆ, ಅದಾದ್ಮೇಲೆ ಮೈನರ್ ಡಯಾಮೀಟರ್ ಬರುತ್ತೆ. ನೆಕ್ಸ್ಟ್ ಪಿಚ್ ಆಫ್ ಥ್ರೆಡ್ ಬರ್ತದೆ, ಪಿಚ್ ಆಫ್ ಥ್ರೆಡ್. ನೆಕ್ಸ್ಟ್ ಕ್ರೆಸ್ಟ್, ಅದಾದ್ಮೇಲೆ ರೂಟು. ನೆಕ್ಸ್ಟ್ ಫ್ಲಾಂಕ್ ಆಫ್ ಥ್ರೆಡ್, ಅದಾದ್ಮೇಲೆ ಥ್ರೆಡ್ ಹ್ಯಾಂಗಲ್ ಬರುತ್ತೆ. ನೆಕ್ಸ್ಟ್ ಡೆಪ್ತ್ ಆಫ್ ಥ್ರೆಡ್ ಬರುತ್ತೆ, ಸ್ಟಾರ್ಟ್ ಆಫ್ ಥ್ರೆಡ್ ಬರ್ತದೆ, ಲೀಡ್ ಬರುತ್ತೆ. ಇವು ಟರ್ಮ್ಸ್ಗಳು ಬರ್ತವೆ ಇವು. ಆಮೇಲೆ ಹ್ಯಾಂಡ್ ಆಫ್ ಥ್ರೆಡ್ ಬರುತ್ತೆ, ಟರ್ಮ್ಸ್ಗಳು. ನೆಕ್ಸ್ಟ್ ಎಲಿಕ್ಸ್ ಆಂಗಲ್ ಬರ್ತದೆ. ಅದಾದ್ಮೇಲೆ ಪಿಚ್ ಡಯಾಮೀಟರ್ ಅಥವಾ ಎಫೆಕ್ಟಿವ್ ಡಯಾಮೀಟರ್ ಅಂತ ಬರ್ತದೆ. ನಾವು ಇವುಗಳ ಬಗ್ಗೆ ತಿಳ್ಕೊಳ್ಳೋಣ. ಇವುಗಳನ್ನ ನಾವು ಎಲಿಮೆಂಟ್ಸ್ ಆಫ್ ಥ್ರೆಡ್ ಅಥವಾ ಪಾರ್ಟ್ಸ್ ಆಫ್ ಥ್ರೆಡ್ ನಾಮನ್ ಕ್ಲೇಚರ್ ಅಂತ ಹೇಳ್ತೇವೆ. ಈಗ ಈ ಎಲಿಮೆಂಟ್ಸ್ ಗಳನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಆಕ್ಸಿಸ್ ಆಫ್ ಥ್ರೆಡ್. ಸೊ ಈ ಚಿತ್ರದಲ್ಲಿ ತಾವೇನು ಗಮನಿಸ್ತಾ ಇದ್ದೀರಾ, ಇದು ಸೆಂಟರ್ ಆಕ್ಸಿಸ್ ಏನಿದೆ ಇದನ್ನ ನಾವು ಥ್ರೆಡ್ ಆಕ್ಸಿಸ್ ಅಂತ ಕರಿತೀವಿ. ಸೊ ಈ ಥ್ರೆಡ್ ಆಕ್ಸಿಸ್ ಏನಿದೆ ಇದು ದಿಸ್ ಈಸ್ ಅನ್ ಇಮ್ಯಾಜಿನರಿ ಲೈನ್ ರನ್ನಿಂಗ್ ಲಾಂಗಿಟ್ಯೂಡಿನಲಿ ಥ್ರೂ ದ ಸೆಂಟರ್ ಆಫ್ ದ ಸ್ಕ್ರೂ. ಯಾವುದೇ ಒಂದು ಸ್ಕ್ರೂ ಅನ್ನ ತಗೊಂಡ್ರೆ ಆ ಸ್ಕ್ರೂನ ಸೆಂಟರ್ ಪಾಯಿಂಟ್ ಅಲ್ಲಿ ಪಾಸ್ ಆಗುವಂತಹ ಇಮ್ಯಾಜಿನರಿ ಲೈನ್ ಏನಿದೆ, ಈ ಇಮ್ಯಾಜಿನರಿ ಲೈನ್ ಅನ್ನ ನಾವು ಆಕ್ಸಿಸ್ ಆಫ್ ಥ್ರೆಡ್ ಅಂತ ಕರಿತೀವಿ. ಅದು ಥ್ರೆಡೆಡ್ ಕಾಂಪೊನೆಂಟ್ ಅಥವಾ ಸ್ಕ್ರೂ ಥ್ರೆಡ್ ಇದ್ರೆ. ಓಕೆ, ಅದೇ ರೀತಿ ನಾವು ಯಾವುದೇ ಒಂದು ಜಾಬ್ ಅನ್ನ ತಗೊಂಡ್ರೆ, ಸಿಲಿಂಡ್ರಿಕಲ್ ಜಾಬ್ ಅನ್ನ ತಗೊಂಡ್ರೆ ಈ ಸೆಂಟರ್ ಪಾಯಿಂಟ್ ಅಲ್ಲಿ ಒಂದು ಆಕ್ಸಿಸ್ ಪಾಸ್ ಆಗುತ್ತೆ, ಅದು ಈ ಜಾಬಿನ ಸೆಂಟರ್ ಆಕ್ಸಿಸ್ ಆಗಿರುತ್ತೆ. ಈ ಸಿಲಿಂಡರ್ ಸೆಂಟರ್ ಅಲ್ಲಿ ಪಾಸ್ ಆಗುವಂತ ಏನು ಆಕ್ಸಿಸ್ ಇದೆ ಅದನ್ನ ನಾವು ಈ ಜಾಬಿನ ಆಕ್ಸಿಸ್ ಅಂತ ಹೇಳ್ತೀವಿ. ಅದೇ ಥ್ರೆಡೆಡ್ ಕಾಂಪೊನೆಂಟ್ ಅಲ್ಲಿ ಪಾಸ್ ಆಗುವಂತ ಇಮ್ಯಾಜಿನರಿ ಸೆಂಟರ್ ಲೈನ್ ಅನ್ನ ನಾವು ಆಕ್ಸಿಸ್ ಆಫ್ ಥ್ರೆಡ್ ಅಂತ ಹೇಳಿ ಕರಿತೇವೆ. ಗೊತ್ತಾಯ್ತಲ್ಲ? ಓಕೆ, ನೆಕ್ಸ್ಟ್ ಮೇಜರ್ ಡಯಾಮೀಟರ್ ಅಂದ್ರೆ ಯಾವುದು? ಇಲ್ಲಿ ಹೆಸರೇ ಹೇಳ್ತಾ ಇದೆ, ಮೇಜರ್ ಅಂದ್ರೆ ದೊಡ್ಡ ಡಯಾಮೀಟರ್ ಅಂತ. ಸೊ ಈ ಮೇಜರ್ ಡಯಾಮೀಟರ್ ಏನಿರುತ್ತೆ ಇದು ದಿಸ್ ಈಸ್ ದ ಮ್ಯಾಕ್ಸಿಮಮ್ ಡಯಾಮೀಟರ್ ಆಫ್ ಎ ಸ್ಕ್ರೂ ಥ್ರೆಡ್. ಈ ಸ್ಕ್ರೂ ಥ್ರೆಡ್ಡಿನ ಮ್ಯಾಕ್ಸಿಮಮ್ ಡಯಾಮೀಟರ್ ಏನಿದೆ ಅದು ಮೇಜರ್ ಡಯಾಮೀಟರ್ ಆಗಿರುತ್ತೆ. ಇದೇನಿದು, ಇಟ್ ಈಸ್ ದ ಲಾರ್ಜೆಸ್ಟ್ ಡಯಾಮೀಟರ್. ಇಟ್ ಈಸ್ ದ ಲಾರ್ಜೆಸ್ಟ್ ಡಯಾಮೀಟರ್ ಓವರ್ ವಿಚ್ ಎ ಥ್ರೆಡ್ ಈಸ್ ಕಟ್ ಇನ್ ಕೇಸ್ ಆಫ್ ಎನ್ ಎಕ್ಸ್ಟರ್ನಲ್ ಥ್ರೆಡ್. ನಾವು ಒಂದು ಎಕ್ಸ್ಟರ್ನಲ್ ಥ್ರೆಡ್ ಅನ್ನ ಫಾರ್ಮ್ ಮಾಡುವಾಗ ಅಥವಾ ಎಕ್ಸ್ಟರ್ನಲ್ ಥ್ರೆಡ್ ಅನ್ನ ಮಾಡುವಾಗ ಈ ಎಕ್ಸ್ಟರ್ನಲ್ ಥ್ರೆಡ್ಗೆ ಒಂದು ಬ್ಲಾಂಕ್ ಸೈಜ್ ಅನ್ನ ರೆಡಿ ಮಾಡ್ಕೊಳ್ತೀವಿ. ಆ ಬ್ಲಾಂಕ್ ಸೈಜ್ ಏನಿರುತ್ತೆ ಆ ಸೈಜು ಮ್ಯಾಕ್ಸಿಮಮ್ ಡಯಾಮೀಟರ್ ಇರುತ್ತೆ. ಆ ಡಯಾಮೀಟರ್ ಅನ್ನ ನಾವು ಮೇಜರ್ ಡಯಾಮೀಟರ್ ಅಂತ ಕರಿತೀವಿ. ಈ ಮೇಜರ್ ಡಯಾಮೀಟರ್ ಏನಿದೆ ಅದು ಒಂದು ಥ್ರೆಡ್ಡಿನ ಕ್ರೆಸ್ಟ್ ಇಂದ ಅದೇ ಥ್ರೆಡ್ಡಿನ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರುವಂತ ಕ್ರೆಸ್ಟಿನ ಪಾಯಿಂಟ್ ಇಂದ ಈ ಪಾಯಿಂಟ್ ಇರುವಂತಹ ಡಯಾಮೀಟರ್ ಆಗಿರುತ್ತೆ. ಅದು ಮೇಜರ್ ಡಯಾಮೀಟರ್ ಆಗಿರುತ್ತೆ. ಗೊತ್ತಾಯ್ತಲ್ಲ? ಇಟ್ ಈಸ್ ದ ಲಾರ್ಜೆಸ್ಟ್ ಡಯಾಮೀಟರ್ ಆಫ್ ದ ಸ್ಕ್ರೂ ಥ್ರೆಡ್. ಈಗ ನೋಡಿ, ಈ ಸರ್ಫೇಸ್ ಇದೆಯಲ್ಲ, ಇಲ್ಲಿಂದ ನಾವು ಇಲ್ಲಿಗೆ ಮೆಷರ್ಮೆಂಟ್ ಮಾಡಿದ್ರೆ ಏನ್ ಡಯಾಮೀಟರ್ ಬರುತ್ತೆ ಅದು ಮ್ಯಾಕ್ಸಿಮಮ್ ಡಯಾಮೀಟರ್ ಇರುತ್ತೆ. ಅದೇ ಈ ಬ್ಲಾಂಕ್ ಮೇಲೆ ನಾವು ಥ್ರೆಡ್ ಕಟ್ ಮಾಡಿದಾಗ ಇಲ್ಲೇನ್ ನಾವು ಮೆಜರ್ ಮಾಡಿದ್ವಿ ಆ ಡಯಾಮೀಟರ್ ಮೇಜರ್ ಡಯಾಮೀಟರ್ ಆಗುತ್ತೆ. ಅದೇ ರೀತಿ ನಾವು ಥ್ರೆಡ್ಡಿನ ಮತ್ತೊಂದು ಎಲಿಮೆಂಟ್ ಅನ್ನ ನೋಡೋಣ. ಇದು ಮೈನರ್ ಡಯಾಮೀಟರ್. ಆ ಮೇಜರ್ಗೆ ಆಪೋಸಿಟ್ ವರ್ಡ್ ಇದು ಮೈನರ್ ಡಯಾಮೀಟರ್. ಸೊ ಏನು ಮೈನರ್ ಡಯಾಮೀಟರ್ ಅಂದ್ರೆ ಇದು ಈ ಪಾಯಿಂಟ್ ಇದೆಯಲ್ಲ, ನಾವು ಇದನ್ನ ರೂಟ್ ಅಂತ ಕರಿತೀವಿ. ಈ ರೂಟಿನಿಂದ ಇದು ಅದೇ ಥ್ರೆಡ್ಡಿನ ಈ ಮತ್ತೆ ಕೆಳಭಾಗದಲ್ಲಿ ಆಪೋಸಿಟ್ ಅಲ್ಲಿ ಬರುವಂತ ಪಾಯಿಂಟ್ ಆಗಿರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಏನು ಡಯಾಮೀಟರ್ ಬರುತ್ತೆ ಅದನ್ನ ನಾವು ಮೈನರ್ ಡಯಾಮೀಟರ್ ಅಂತ ಕರಿತೀವಿ. ಹಾಗಾದ್ರೆ ಮೈನರ್ ಡಯಾಮೀಟರ್ ಅಂದ್ರೆ ಏನು? ಇಟ್ ಈಸ್ ದ ಸ್ಮಾಲೆಸ್ಟ್ ಡಯಾಮೀಟರ್ ಫಾರ್ಮ್ಡ್ ಆಫ್ಟರ್ ಅನ್ ಎಕ್ಸ್ಟರ್ನಲ್ ಥ್ರೆಡ್ ಇಸ್ ಕಟ್. ಎಕ್ಸ್ಟರ್ನಲ್ ಥ್ರೆಡ್ ಕಟ್ ಆದ್ಮೇಲೆ ಫಾರ್ಮ್ ಮಾಡಿ ಆದ್ಮೇಲೆ
ಬರುವಂತ ಡಯಾಮೀಟರ್ ಏನಿದೆ ಅದು ಮೈನರ್ ಡಯಾಮೀಟರ್ ಆಗಿರುತ್ತೆ. ಗೊತ್ತಾಯ್ತಲ್ಲ? ಮೈನರ್ ಡಯಾಮೀಟರ್ ಅಂದ್ರೆ ಇಟ್ ಈಸ್ ದ ಸ್ಮಾಲೆಸ್ಟ್ ಡಯಾಮೀಟರ್ ಫಾರ್ಮ್ಡ್ ಆಫ್ಟರ್ ಅನ್ ಎಕ್ಸ್ಟರ್ನಲ್ ಥ್ರೆಡ್ ಇಸ್ ಕಟ್. ಒಂದು ಎಕ್ಸ್ಟರ್ನಲ್ ಥ್ರೆಡ್ ಫಾರ್ಮ್ ಆದ್ಮೇಲೆ ಬರುವಂತಹ ಅತ್ಯಂತ ಸಣ್ಣ ಡಯಾಮೀಟರ್ ಅನ್ನ ನಾವು ಮೈನರ್ ಡಯಾಮೀಟರ್ ಅಂತ ಕರಿತೀವಿ. ಬನ್ನಿ ನೋಡೋಣ ನೆಕ್ಸ್ಟ್ ಎಲಿಮೆಂಟ್ ಅನ್ನ. ನೆಕ್ಸ್ಟ್ ಪಿಚ್ ಆಫ್ ಥ್ರೆಡ್. ಯಾವ್ದು ಹೇಳಿ? ಪಿಚ್ ಆಫ್ ಥ್ರೆಡ್. ಸೊ ಏನು ಪಿಚ್ ಆಫ್ ಥ್ರೆಡ್ ಅಂದ್ರೆ ನೋಡಿ, ಇಲ್ಲಿಂದ ಇಲ್ಲಿಗೆ ಇರುವಂತಹ ಡಿಸ್ಟೆನ್ಸ್ ಏನಿದೆಯಲ್ಲ ಇದನ್ನ ನಾವು ಪಿಚ್ ಅಂತ ಕರಿತೀವಿ. ಹಾಗಾದ್ರೆ ಪಿಚ್ ಅಂದ್ರೆ ಏನು? ಇಟ್ ಈಸ್ ದ ಹಾರಿಜಾಂಟಲ್ ಡಿಸ್ಟೆನ್ಸ್ ಫ್ರಮ್ ಎ ಪಾಯಿಂಟ್ ಆನ್ ಒನ್ ಥ್ರೆಡ್ ಟು ದ ಕರೆಸ್ಪಾಂಡಿಂಗ್ ಪಾಯಿಂಟ್ ಆನ್ ದ ಅಡ್ಜಸೆಂಟ್ ಥ್ರೆಡ್. ನೋಡಿ, ಸೊ ಇಟ್ ಈಸ್ ದ ಹಾರಿಜಾಂಟಲ್ ಡಿಸ್ಟೆನ್ಸ್. ಇದು ಹಾರಿಜಾಂಟಲ್ ಡಿಸ್ಟೆನ್ಸ್ ಫ್ರಮ್ ಎ ಪಾಯಿಂಟ್ ಆಫ್ ಒನ್ ಥ್ರೆಡ್ ಟು ದ ಕರೆಸ್ಪಾಂಡಿಂಗ್ ಪಾಯಿಂಟ್ ಆನ್ ದ ಅಡ್ಜಸೆಂಟ್ ಥ್ರೆಡ್. ಅಂದ್ರೆ ಈ ಥ್ರೆಡ್ಡಿನ ಯಾವ ಪಾಯಿಂಟ್, ಫಾರ್ ಎಕ್ಸಾಂಪಲ್ ನಾವು ಈ ಕ್ರೆಸ್ಟ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಈ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಇದರ ಪಕ್ಕದಲ್ಲಿ ಬರುವಂತಹ ಮತ್ತೊಂದು ಥ್ರೆಡ್ಡಿನ ಅದೇ ಪಾಯಿಂಟ್ಗೆ ಇರುವಂತಹ ಡಿಸ್ಟೆನ್ಸ್ ಅನ್ನ ನಾವು ಪಿಚ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಪಿಚ್ ಅಂದ್ರೆ ಇಟ್ ಈಸ್ ದ ಹಾರಿಜಾಂಟಲ್ ಡಿಸ್ಟೆನ್ಸ್ ಫ್ರಮ್ ಎ ಪಾಯಿಂಟ್ ಆನ್ ಒನ್ ಥ್ರೆಡ್ ಟು ದ ಕರೆಸ್ಪಾಂಡಿಂಗ್ ಪಾಯಿಂಟ್ ಆನ್ ದ ಅಡ್ಜಸೆಂಟ್ ಥ್ರೆಡ್. ಅಡ್ಜಸೆಂಟ್ ಥ್ರೆಡ್ ಅಂದ್ರೆ ಈ ಥ್ರೆಡ್ ಆಗ್ಬಹುದು, ಈ ಥ್ರೆಡ್ ಅಥವಾ ಈ ಥ್ರೆಡ್ ಈ ಕಡೆ ಇದ್ರೆ ಈ ಪಕ್ಕದಲ್ಲಿರುವಂತಹ ಥ್ರೆಡ್ ಇರುವಂತಹ ಡಿಸ್ಟೆನ್ಸ್. ಬಟ್ ಆ ಡಿಸ್ಟೆನ್ಸ್ ಏನಿರುತ್ತಲ್ಲ ಆ ಪಾಯಿಂಟ್, ಇಲ್ಲಿ ನಾವು ಕ್ರೆಸ್ಟ್ ತಗೊಂಡ್ರೆ ಇಲ್ಲಿ ಕ್ರೆಸ್ಟ್ ತಗೋಬೇಕಾಗುತ್ತೆ. ಅಕಸ್ಮಾತ್ ನಾವು ಇಲ್ಲಿ ಫ್ಲಾಂಕ್ ತಗೊಂಡ್ರೆ ನೆಕ್ಸ್ಟ್ ಥ್ರೆಡ್ಡಿನ ಫ್ಲಾಂಕ್ ತಗೋಬೇಕಾಗುತ್ತೆ. ಅಕಸ್ಮಾತ್ ನಾವು ರೂಟ್ ತಗೊಂಡ್ರೆ ನೆಕ್ಸ್ಟ್ ಥ್ರೆಡ್ಡಿನ ರೂಟ್ ಇರುವಂತಹ ಡಿಸ್ಟೆನ್ಸ್ ಅನ್ನ ನಾವು ಪಿಚ್ಚು ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಕ್ರೆಸ್ಟ್ ಅಂದ್ರೆ ಏನು? ಕ್ರೆಸ್ಟ್ ಅಂದ್ರೆ ಇದು ಪೀಕ್ ಪಾಯಿಂಟ್ ಆಫ್ ದಿಸ್ ರಿಡ್ಜಸ್ ಆರ್ ಥ್ರೆಡ್. ಥ್ರೆಡ್ಡಿನ ಹೈಯೆಸ್ಟ್ ಪಾಯಿಂಟ್ ಇದೆಯಲ್ಲ, ಪೀಕ್ ಪಾಯಿಂಟ್ ಇದೆಯಲ್ಲ, ಅದನ್ನ ನಾವು ಕ್ರೆಸ್ಟ್ ಅಂತ ಕರಿತೀವಿ. ಹಾಗಾದ್ರೆ ಕ್ರೆಸ್ಟ್ ಅಂದ್ರೆ ಏನು? ಇಟ್ ಈಸ್ ದ ಟಾಪ್ ಸರ್ಫೇಸ್ ಜಾಯಿನಿಂಗ್ ದ ಫ್ಲಾಂಕ್ಸ್ ಆಫ್ ದ ಸೇಮ್ ಥ್ರೆಡ್. ಇದು ಒಂದು ಥ್ರೆಡ್ ಅಂತ ನಾವು ತಗೊಂಡ್ರೆ, ಈ ಥ್ರೆಡ್ಡಿನ ಎರಡು ಪಾಯಿಂಟ್ಗಳು ಮೀಟ್ ಆಗುವಂತ ಟಾಪ್ ಮೋಸ್ಟ್ ಪಾಯಿಂಟ್ ಏನಿದೆ ಅದನ್ನ ನಾವು ಕ್ರೆಸ್ಟ್ ಅಂತ ಹೇಳ್ತೇವೆ. ಗೊತ್ತಾಯ್ತಲ್ಲ? ಇಟ್ ಈಸ್ ದ ಪಾಯಿಂಟ್ ವೇರ್ ಟೂ ಫ್ಲಾಂಕ್ಸ್ ಆಫ್ ದ ಸೇಮ್ ಥ್ರೆಡ್ ಮೀಟ್. ಈ ಥ್ರೆಡ್ಡಿನ ಎರಡು ಫ್ಲಾಂಕ್ಗಳು ಮೀಟ್ ಆಗುವಂತ ಪಾಯಿಂಟ್ ಅನ್ನ ಕ್ರೆಸ್ಟ್ ಅಂತ ಹೇಳ್ತೇವೆ. ಗೊತ್ತಾಯ್ತಲ್ಲ? ಇವೆಲ್ಲ ಕ್ರೆಸ್ಟ್ಗಳು. ಕ್ರೆಸ್ಟ್, ದೀಸ್ ಆರ್ ಆಲ್ ಕ್ರೆಸ್ಟ್. ನೆಕ್ಸ್ಟ್ ರೂಟ್ ಅಂದ್ರೆ ಏನು? ಈ ಕ್ರೆಸ್ಟ್ಗೆ ಆಪೋಸಿಟ್ ಆಗಿ ಬರುವಂತದ್ದೇ ರೂಟ್. ಇದು ಬಾಟಮ್ ಮೋಸ್ಟ್ ಸರ್ಫೇಸ್ ಜಾಯಿನಿಂಗ್ ದ ಫ್ಲಾಂಕ್ಸ್ ಆಫ್ ದ ಅಡ್ಜಸೆಂಟ್ ಥ್ರೆಡ್. ಅಂದ್ರೆ ಈಗ ನೋಡಿ, ಇದೊಂದು ಥ್ರೆಡ್, ಈ ಥ್ರೆಡ್ಡಿನ ಒಂದು ಫ್ಲಾಂಕು, ಮತ್ತೊಂದು ಥ್ರೆಡ್ಡಿನ ಫ್ಲಾಂಕ್ ಅಂದ್ರೆ ಅಡ್ಜಸೆಂಟ್ ಥ್ರೆಡ್ಗಳು. ಒಂದು ಥ್ರೆಡ್ ಪಕ್ಕ ಥ್ರೆಡ್. ಈ ಎರಡೂ ಥ್ರೆಡ್ಗಳ ಫ್ಲಾಂಕ್ಗಳು ಮೀಟ್ ಆಗುವಂತಹ ಪಾಯಿಂಟ್ ಏನಿದೆ ಅದು ರೂಟ್ ಆಗುತ್ತೆ. ಓಕೆ, ಈ ಪಾಯಿಂಟು. ಅದೇ ಒಂದು ಥ್ರೆಡ್ಡಿನ ಎರಡೂ ಫ್ಲಾಂಕ್ಗಳು ಮೀಟ್ ಆದ್ರೆ ಕ್ರೆಸ್ಟ್ ಆಗುತ್ತೆ. ಅದೇ ಇಲ್ಲಿ ರೂಟ್ ಅಲ್ಲಿ ಎರಡು ಫ್ಲಾಂಕ್ ಇರ್ತವೆ, ಬಟ್ ಆ ಫ್ಲಾಂಕ್ಗಳು, ಎರಡೂ ಫ್ಲಾಂಕ್ಗಳು ಬೇರೆ ಬೇರೆ ಥ್ರೆಡ್ಡಿನ ಫ್ಲಾಂಕ್ಗಳಾಗಿರುತ್ತೆ. ಅಂದ್ರೆ ಅಡ್ಜಸೆಂಟ್ ಥ್ರೆಡ್ಡಿನ ಫ್ಲಾಂಕ್ಗಳು ಮೀಟ್ ಆಗುವಂತ ಪಾಯಿಂಟ್ ಅನ್ನ ನಾವು ರೂಟ್ ಅಂತ ಹೇಳ್ತೇವೆ. ಓಕೆ, ನೆಕ್ಸ್ಟ್ ಫ್ಲಾಂಕ್ ಆಫ್ ಥ್ರೆಡ್. ಸೊ ಫ್ಲಾಂಕ್ ಆಫ್ ಥ್ರೆಡ್ ಅಂದ್ರೆ ಈ ಸರ್ಫೇಸ್ ಏನಿದೆಯಲ್ಲ, ಈ ಸರ್ಫೇಸ್ ಅನ್ನ ನಾವು ಫ್ಲಾಂಕ್ ಅಂತ ಹೇಳ್ತೇವೆ. ಈ ಸರ್ಫೇಸ್ ಅನ್ನ ಫ್ಲಾಂಕ್ ಅಂತ ಹೇಳ್ತೀವಿ. ಓಕೆ, ಫ್ಲಾಂಕ್ ಅಂದ್ರೆ ಏನು? ಇಟ್ ಈಸ್ ದ ಸರ್ಫೇಸ್ ಕನೆಕ್ಟಿಂಗ್ ದ ಕ್ರೆಸ್ಟ್ ಅಂಡ್ ರೂಟ್. ಸ್ನೇಹಿತರೆ, ನಾವೀಗಾಗಲೇ ತಿಳ್ಕೊಂಡ್ವಿ ಕ್ರೆಸ್ಟ್ ಅಂದ್ರೆ ಏನು ಮತ್ತೆ ರೂಟ್ ಅಂದ್ರೆ ಏನು ಅಂತ. ಸೊ ಈ ರೂಟು ಮತ್ತೆ ಕ್ರೆಸ್ಟ್ ಅನ್ನ ಕನೆಕ್ಟ್ ಮಾಡುವಂತ ಸರ್ಫೇಸ್ ಇದೆಯಲ್ಲ, ಈ ಸರ್ಫೇಸ್ ಅನ್ನ ನಾವು ಫ್ಲಾಂಕ್ ಸರ್ಫೇಸ್ ಅಂತ ಕರಿತೀವಿ. ಇದು ಕ್ರೆಸ್ಟ್ ಆದ್ರೆ ಇದು ರೂಟ್ ಆಗುತ್ತೆ. ಈ ಕ್ರೆಸ್ಟ್ ಒಂದು ಪಾಯಿಂಟು, ರೂಟ್ ಒಂದು ಪಾಯಿಂಟು, ಇವೆರಡನ್ನು ಕೂಡ ಕನೆಕ್ಟ್ ಮಾಡುವಂತ ಪಾಯಿಂಟ್ ಸರ್ಫೇಸ್ ಏನಿದೆ ಆ ಸರ್ಫೇಸ್ ಅನ್ನ ನಾವು ಫ್ಲಾಂಕ್ ಸರ್ಫೇಸ್ ಅಂತ ಕರಿತೀವಿ. ಸೊ ಫ್ಲಾಂಕ್ ಅಂದ್ರೆ ಇದೊಂಥರ ಬ್ರಿಡ್ಜ್ ಇದ್ದಂಗೆ, ಒಂದು ಪಾಯಿಂಟ್ ಇಂದ ಮತ್ತೊಂದು ಪಾಯಿಂಟ್ ಅನ್ನ ಕನೆಕ್ಟ್ ಮಾಡುವಂತ ಭಾಗ, ಅದು ಥ್ರೆಡ್ಡಿನ ಭಾಗ ಫ್ಲಾಂಕ್. ಓಕೆ, ನೆಕ್ಸ್ಟ್ ಥ್ರೆಡ್ ಆಂಗಲ್. ಸೊ ಇದು
ಇಲ್ಲಿ ನೋಡಿ, ಇವೆರಡರ ಮಧ್ಯೆ ಏನು ಇನ್ಕ್ಲಿನೇಷನ್ ಬರ್ತಾ ಇದೆ, ಈ ಇನ್ಕ್ಲಿನೇಷನ್ ಅನ್ನ ನಾವು ಥ್ರೆಡ್ ಆಂಗಲ್ ಅಂತ ಕರಿತೀವಿ. ಸೊ ಇಟ್ ಈಸ್ ದ ಇನ್ಕ್ಲೂಡೆಡ್ ಆಂಗಲ್ ಬಿಟ್ವೀನ್ ಟೂ ಫ್ಲಾಂಕ್ಸ್ ಆಫ್ ದ ಥ್ರೆಡ್. ಸೊ ಟೂ ಫ್ಲಾಂಕ್ಸ್ ಆಫ್ ದ ಅಡ್ಜಸೆಂಟ್ ಥ್ರೆಡ್ ಆಗುತ್ತೆ. ಸೊ ಇಟ್ ಈಸ್ ದ ಇನ್ಕ್ಲೂಡೆಡ್ ಆಂಗಲ್ ಬಿಟ್ವೀನ್ ಟೂ ಫ್ಲಾಂಕ್ಸ್ ಆಫ್ ದ ಥ್ರೆಡ್. ಈ ಎರಡು ಫ್ಲಾಂಕ್ಗಳ ಮಧ್ಯೆ ಬರುವಂತಹ ಇನ್ಕ್ಲಿನೇಷನ್ ಅನ್ನ ನಾವು ಥ್ರೆಡ್ ಆಂಗಲ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಇಟ್ ಈಸ್ ದ ಇನ್ಕ್ಲಿನೇಷನ್ ಬಿಟ್ವೀನ್ ಟೂ ಫ್ಲಾಂಕ್ಸ್ ಆಫ್ ದ ಅಡ್ಜಸೆಂಟ್ ಥ್ರೆಡ್. ಅಥವಾ ಇದು ಆಗುತ್ತೆ, ಇವು ಇನ್ ಬಿಟ್ವೀನ್ ಅಲ್ಲಿ ಏನ್ ಬರುತ್ತಲ್ಲ, ಇದು ಕೂಡ ಥ್ರೆಡ್ ಆಂಗಲ್ ಆಗುತ್ತೆ. ಸೊ ಈ ಥ್ರೆಡ್ ಆಂಗಲ್ ಏನಿದೆ ಇದು ಸೇಮ್ ಇರುತ್ತೆ ಇಲ್ಲಿಂದ ಇಲ್ಲಿಗೆ. ಇದು ಥ್ರೆಡ್ ಆಂಗಲ್ ಫಾರ್ ಎಕ್ಸಾಂಪಲ್ ಮೆಟ್ರಿಕ್ ಥ್ರೆಡ್ ಅಲ್ಲಿ ನಾವು 60 ಡಿಗ್ರಿ ಹೇಳ್ತೀವಿ, ಅದು 60 ಡಿಗ್ರಿ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಇದು ಕೂಡ 60 ಡಿಗ್ರಿ ಇರುತ್ತೆ. ಈ ಥ್ರೆಡ್ ಆಂಗಲ್ ಏನಿದೆ ಇದು ಮೆಟ್ರಿಕ್ ಥ್ರೆಡ್ಗೆ ವಿ ಥ್ರೆಡ್ ಇದ್ದಾಗ 60 ಡಿಗ್ರಿ ಇರುತ್ತೆ, ಅದೇ ಬ್ರಿಟಿಷ್ ಥ್ರೆಡ್ ಇದ್ದಾಗ 55 ಡಿಗ್ರಿ ಇರುತ್ತೆ. ಅಂದ್ರೆ ಥ್ರೆಡ್ ಆಂಗಲ್ಗಳು ಪ್ರತಿ ಥ್ರೆಡ್ ಅಲ್ಲೂ ಕೂಡ ಬದಲಾವಣೆ ಆಗ್ತಾ ಹೋಗುತ್ತೆ. ಅಂದ್ರೆ ಬೇರೆ ಬೇರೆ ಥ್ರೆಡ್ಗಳಿಗೆ ಬೇರೆ ಬೇರೆ ಆಂಗಲ್ ಬರ್ತಾ ಹೋಗುತ್ತೆ. ಗೊತ್ತಾಯ್ತಲ್ಲ? ನಾವು ಈಗ ಥ್ರೆಡ್ ಆಂಗಲ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ವಿ. ಇಟ್ ಈಸ್ ದ ಇನ್ಕ್ಲೂಡೆಡ್ ಆಂಗಲ್ ಬಿಟ್ವೀನ್ ದ ಟೂ ಫ್ಲಾಂಕ್ಸ್ ಆಫ್ ದ ಥ್ರೆಡ್. ಓಕೆ, ನೆಕ್ಸ್ಟ್ ಡೆಪ್ತ್ ಆಫ್ ಥ್ರೆಡ್. ಡೆಪ್ತ್ ಆಫ್ ಥ್ರೆಡ್ ಅಂದ್ರೆ ಯಾವುದು? ಈಗ ನಮಗೆ ಗೊತ್ತಾಯ್ತು ಕ್ರೆಸ್ಟ್ ಅಂದ್ರೆ ಯಾವುದು, ರೂಟ್ ಅಂದ್ರೆ ಯಾವುದು ಅಂತ ಗೊತ್ತಾಯ್ತು. ಈ ಕ್ರೆಸ್ಟ್ ಮತ್ತೆ ರೂಟಿಗೆ ಇರುವಂತ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನಿದೆ ಆ ಡಿಸ್ಟೆನ್ಸ್ ಅನ್ನ ನಾವು ಥ್ರೆಡ್ ಡೆಪ್ತ್ ಆಫ್ ಥ್ರೆಡ್ ಅಥವಾ ಥ್ರೆಡ್ ಡೆಪ್ತ್ ಅಂತ ಕರಿತೀವಿ. ಸೊ ಇಟ್ ಈಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಕ್ರೆಸ್ಟ್ ಅಂಡ್ ರೂಟ್ ಆಫ್ ದ ಥ್ರೆಡ್. ಕ್ರೆಸ್ಟ್ ಮತ್ತೆ ರೂಟ್ ಇರುವಂತ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದ್ರೆ ಈ ಆಕ್ಸಿಸ್ ಏನಿದೆ ಇದನ್ನ 0 ಡಿಗ್ರಿ ತಗೊಳ್ತೀವಿ, ಇದಕ್ಕೆ 90 ಡಿಗ್ರಿ ತಗೊಂಡ್ರೆ ಇದು ಪರ್ಪೆಂಡಿಕ್ಯುಲರ್ ಆಗುತ್ತೆ. ಸೊ ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಅನ್ನ ನಾವು ಡೆಪ್ತ್ ಆಫ್ ಥ್ರೆಡ್ ಅಂತ ಕರಿತೀವಿ. ಇದು ಡೆಪ್ತ್ ಆಫ್ ಥ್ರೆಡ್. ಅಥವಾ ಇಲ್ಲಿ ತಗೊಂಡ್ರೆ ಇಲ್ಲಿಂದ ಇಲ್ಲಿಗೆ ಏನು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬರುತ್ತೆ ಅದು ಡೆಪ್ತ್ ಆಫ್ ಥ್ರೆಡ್ ಆಗುತ್ತೆ. ಅಥವಾ ಇಲ್ಲಿ ತಗೊಂಡ್ರೆ ಇದು ಕೂಡ ಡೆಪ್ತ್ ಆಫ್ ಥ್ರೆಡ್ ಆಗುತ್ತೆ. ಈ ಡೆಪ್ತ್ ಆಫ್ ಥ್ರೆಡ್ ಏನಿದೆ ಇದನ್ನ ನಾವು ಮೆಜರ್ಮೆಂಟ್ ಮಾಡಬಹುದು ಅಥವಾ ಥಿಯರಿಟಿಕಲಿ ಕಂಡುಹಿಡಿಬಹುದು. ಯಾವ ತರ ಕಂಡುಹಿಡಿಬಹುದು ಅಂತ ಹೇಳಿದ್ರೆ ಫಾರ್ಮುಲಾ ಇದೆ, ನಾವು ಗಮನಿಸೋಣ. ಈಗ ನಾವು ತಗೊಂಡಿರುವಂತ ಥ್ರೆಡ್ M10 × 4 mm ಪಿಚ್ ಆಗಿರುತ್ತೆ, ಅದು ಸಿಂಗಲ್ ಸ್ಟಾರ್ಟ್ ಥ್ರೆಡ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಇದಕ್ಕೆ ನಾವು ಡೆಪ್ತ್ ಆಫ್ ಥ್ರೆಡ್ ಅನ್ನ ಯಾವ ರೀತಿ ಕಂಡುಹಿಡಿಬಹುದು ಅಂದ್ರೆ ಇದೊಂದು ಫಾರ್ಮುಲಾ ಇದೆ. ಡೆಪ್ತ್ ಆಫ್ ಥ್ರೆಡ್ ಸಿಂಗಲ್ ಡೆಪ್ತ್ ಅನ್ನ ಕಂಡುಹಿಡಿಯಲಿಕ್ಕೆ 0.6134 × ಪಿಚ್ ಆಫ್ ಥ್ರೆಡ್. ಅಂದ್ರೆ ಈ ವ್ಯಾಲ್ಯೂ ಜೊತೆ ಪಿಚ್ ಅನ್ನ ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಸಿಂಗಲ್ ಡೆಪ್ತ್ ಆಫ್ ಥ್ರೆಡ್ ಬರುತ್ತೆ. ಓಕೆ, ಅಂದ್ರೆ ಒಂದು ಸೈಡಿನ ಡೆಪ್ತ್ ಆಫ್ ಥ್ರೆಡ್ ಬರುತ್ತೆ. ಮತ್ತೊಂದು ಸೈಡಿನ ಡೆಪ್ತ್ ಆಫ್ ಥ್ರೆಡ್ ಬೇಕು ಅಂದ್ರೆ ಸೇಮ್ ಫಾರ್ಮುಲಾಗಿ ಸಿಂಪ್ಲಿಫೈ ಮಾಡಬೇಕು, ಅಥವಾ ಇದನ್ನ ಮತ್ತೊಂದು ಸರಿ ಆಡ್ ಮಾಡಿದ್ರೆ ನಮಗೆ ಫುಲ್ ಡೆಪ್ತ್ ಆಫ್ ಥ್ರೆಡ್ ಬರುತ್ತೆ. ಗೊತ್ತಾಯ್ತಲ್ಲ? ಸೊ ಈ ಫಾರ್ಮುಲಾ ತಾವೇನು ಗಮನಿಸ್ತಾ ಇದ್ದೀರಾ, ಇದು ಥ್ರೆಡ್ಡಿನ ಸಿಂಗಲ್ ಡೆಪ್ತ್ ಆಫ್ ಥ್ರೆಡ್ ಅನ್ನ ಕಂಡುಹಿಡಿಯುವಂತಹ ವಿಧಾನ. ಗೊತ್ತಾಯ್ತಲ್ಲ? ಓಕೆ, ನೆಕ್ಸ್ಟ್ ಸ್ಟಾರ್ಟ್ ಆಫ್ ಥ್ರೆಡ್ ಅಂದ್ರೆ ಏನು? ಸ್ಟಾರ್ಟ್ ಆಫ್ ಥ್ರೆಡ್ ಅಂದ್ರೆ ಏನು ಅಂತ ನೋಡೋಣ. ಸೊ ಸ್ಟಾರ್ಟ್ ಆಫ್ ಥ್ರೆಡ್ ಅಂತ ಹೇಳಿದ್ರೆ ಇಲ್ಲಿ ನಾವು ಏನು ಚಿತ್ರದಲ್ಲಿ ಗಮನಿಸ್ತಾ ಇದೀವಿ ಇದನ್ನ ಸ್ಟಾರ್ಟ್ ಆಫ್ ಹೆಲಿಕಲ್ ಗ್ರೂವ್, ಇವನ್ನ ಸ್ಟಾರ್ಟ್ ಆಫ್ ಹೆಲಿಕಲ್ ಗ್ರೂವ್, ಸ್ಟಾರ್ಟ್ ಆಫ್ ಥ್ರೆಡ್ ಅಥವಾ ಸ್ಟಾರ್ಟ್ ಆಫ್ ಹೆಲಿಕಲ್ ಗ್ರೂವ್ ಅಂತ ಕರಿತೀವಿ. ಹಾಗಾದ್ರೆ ಸ್ಟಾರ್ಟ್ ಆಫ್ ಥ್ರೆಡ್ ಅಂದ್ರೆ ಏನು? ಇಟ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಹೆಲಿಕಲ್ ಗ್ರೂವ್ ಆರ್ ಹೆಲಿಕ್ಸ್ ಆರ್ ಹೆಲಿಕಲ್ ಗ್ರೂವ್ ಆನ್ ದ ವರ್ಕ್ ಪೀಸ್. ಈ ವರ್ಕ್ ಪೀಸಿನ ಮೇಲೆ ಹೆಲಿಕಲ್ ಗ್ರೂವಿನ ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆ ಅದನ್ನ ನಾವು ಸ್ಟಾರ್ಟ್ ಆಫ್ ಪಾಯಿಂಟ್ ಅಂತ ಕರಿತೀವಿ ಅಥವಾ ಸ್ಟಾರ್ಟ್ ಆಫ್ ಥ್ರೆಡ್ ಅಂತ ಕರಿತೀವಿ. ಸೊ ಇಟ್ ಈಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಥ್ರೆಡ್ ಅಥವಾ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಹೆಲಿಕಲ್ ಗ್ರೂವ್. ಸೊ ಈ ಸ್ಟಾರ್ಟ್ ಆಫ್ ಥ್ರೆಡ್ ಏನಿದೆ ಅದು ಈ ಸರ್ಫೇಸ್ ಅಲ್ಲಿ ಈ ಎಡ್ಜ್ ಅಲ್ಲಿ ಹೆಲಿಕಲ್ ಗ್ರೂವ್ ಒಂದು ಪ್ರಾರಂಭ ಆದ್ರೆ ಅದನ್ನ ನಾವು ಸಿಂಗಲ್ ಸ್ಟಾರ್ಟ್ ಆಫ್ ಥ್ರೆಡ್ ಅಂತ ಕರಿತೀವಿ, ಸಿಂಗಲ್ ಸ್ಟಾರ್ಟ್ ಅಂತ ಕರಿತೀವಿ. ಅದೇ ಈ ಸರ್ಫೇಸ್ ಅಲ್ಲಿ ಎರಡು ಹೆಲಿಕಲ್ ಗ್ರೂವ್ಗಳು ಪ್ರಾರಂಭ ಮಾಡಿದ್ರೆ ಒಂದು ಮತ್ತೊಂದು ಅದನ್ನ ಡಬಲ್ ಸ್ಟಾರ್ಟ್ ಅಂತ ಕರಿತೀವಿ. ಅದೇ ಈ ಸರ್ಫೇಸ್ ಅಲ್ಲಿ ಮೂರು ಹೆಲಿಕಲ್ ಗ್ರೂವ್ಗಳು ಸ್ಟಾರ್ಟ್ ಮಾಡಿದ್ರೆ ಅದನ್ನ ನಾವು ಟ್ರಿಪಲ್ ಸ್ಟಾರ್ಟ್ ಅಂತೆಲ್ಲ ಕೂಡ ಕರಿತೀವಿ. ಗೊತ್ತಾಯ್ತಲ್ಲ? ಸ್ಟಾರ್ಟ್ ಆಫ್ ಥ್ರೆಡ್ ಅಂದ್ರೆ ಏನು? ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಹೆಲಿಕ್ಸ್ ಆರ್ ಹೆಲಿಕಲ್ ಗ್ರೂವ್. ಓಕೆ, ಈಗ ಲೀಡ್ ಅಂದ್ರೆ ಏನು? ವಾಟ್ ಈಸ್ ಲೀಡ್? ಇದೊಂದು ಟರ್ಮು, ಅದೇ ತರ ಸ್ಟಾರ್ಟ್ ಕೂಡ ಒಂದು ಥ್ರೆಡ್, ಒಂದು ಟರ್ಮ್ಗಳಿವು. ಲೀಡ್ ಅಂದ್ರೆ ಏನು?
ಲೀಡ್ ಅಂದ್ರೆ ಇಟ್ ಈಸ್ ದ ಡಿಸ್ಟೆನ್ಸ್ ಅಡ್ವಾನ್ಸ್ಡ್ ಬೈ ನಟ್ ಫಾರ್ ಇಟ್ಸ್ ಈಚ್ ರೆವಲ್ಯೂಷನ್. ಸೊ ನಾವಿಲ್ಲಿ ನಟ್ಟು ಮತ್ತೆ ಬೋಲ್ಟ್ ಅನ್ನ ತಗೊಂಡು ಆ ಬೋಲ್ಟ್ ಅನ್ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡು ನಟ್ಗೆ ಒಂದು ರೊಟೇಷನ್ ಅನ್ನ ಕೊಟ್ಟಾಗ ಆ ನಟ್ಟು ಮುಂದಕ್ಕೆ ಹೋಗುವಂತಹ ದೂರವನ್ನ ನಾವು ಲೀಡ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ದ ಡಿಸ್ಟೆನ್ಸ್ ಅಡ್ವಾನ್ಸ್ಡ್ ಬೈ ದ ನೆಟ್ ಫಾರ್ ಇಟ್ಸ್ ಈಚ್ ರೆವಲ್ಯೂಷನ್. ನಾವಿಲ್ಲಿ ನಟ್ಟು ಬೋಲ್ಟ್ ತಗೊಂಡಿದ್ದೇವೆ ಅಸೆಂಬ್ಲಿ ಮಾಡಲಿಕ್ಕೆ. ಬೋಲ್ಟ್ ಅನ್ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡು ನಟ್ ಅನ್ನ ರೊಟೇಟ್ ಮಾಡ್ತಾ ಇದ್ದೀನಿ ಬೋಲ್ಟ್ ಮೇಲೆ. ಸೊ ಪ್ರತಿಯೊಂದು ನಟ್ಟಿನ ರೊಟೇಷನ್ಗೆ ನಟ್ಟು ಬೋಲ್ಟ್ ಮೇಲೆ ಒಂದು ಸರ್ಟನ್ ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಮಾಡುತ್ತೆ. ಆ ಡಿಸ್ಟೆನ್ಸ್ ಅನ್ನ ನಾವು ಲೀಡ್ ಅಂತ ಕರಿತೀವಿ. ಓಕೆ, ಇಲ್ಲಿ ಗಮನಿಸೋಣ ಯಾವ ತರ ಲೀಡ್ ಅಂದ್ರೆ. ನೋಡಿ, ಇದೊಂದು ಕಾಂಪೊನೆಂಟ್ ಇದೆ. ನೋಡಿ, ಈಗ ಒಂದು ರೊಟೇಷನ್ ಅನ್ನ ಕೊಡ್ತಾ ಇದ್ದೀನಿ. ಇದು ಒಂದು ರೊಟೇಷನ್ ಕೊಟ್ಟಾಗ ನಟ್ಟು ಬೋಲ್ಟ್ ಮೇಲೆ ಹೋಗ್ತಾ ಇದೆ. ಈಗ ಈ ಡಿಸ್ಟೆನ್ಸ್ ಇದೆಯಲ್ರಿ, ಇಲ್ಲಿಂದ ಇಲ್ಲಿಗೆ ಆ ಡಿಸ್ಟೆನ್ಸ್ ಅನ್ನ ನಾವು ಲೀಡ್ ಅಂತ ಕರೆಯೋದು. ಇದು ನಟ್ಟು. ಓಕೆ, ಅದೇ ರೀತಿ ನಾವು ನಟ್ಟನ್ನು ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡು ಬೋಲ್ಟ್ಗೆ ರೊಟೇಷನ್ ಕೊಟ್ಟಾಗ ಯಾವ ಥರ ಮುಂದಕ್ಕೆ ಬರುತ್ತೆ ನೋಡಿ. ಒಂದು ರೊಟೇಷನ್ನು, ಈಗ ಬೋಲ್ಟ್ ಟ್ರಾವೆಲ್ ಮಾಡ್ತು ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್, ಈ ಡಿಸ್ಟೆನ್ಸನ್ನು ನಾವು ಲೀಡು ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಓಕೆ, ಈ ಲೀಡನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು ನಾವು ಥಿಯರಿಟಿಕಲಿ. ಈಗ ಈ ಥ್ರೆಡ್ M10 × 2 mm pitch ಸಿಂಗಲ್ ಸ್ಟಾರ್ಟ್ ಇದ್ರೆ ಯಾವ ಥರ ಲೀಡನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ನೋಡೋಣ. ನೋಡಿ, ಲೀಡ್ ಈಸ್ ಈಕ್ವಲ್ ಟು ಪಿಚ್ ಇಂಟು ನಂಬರ್ ಆಫ್ ಸ್ಟಾರ್ಟ್. ನಾನು ಈಗಾಗಲೇ ಹೇಳಿದ್ದೀನಿ ಅದು ಸಿಂಗಲ್ ಸ್ಟಾರ್ಟ್ ಥ್ರೆಡ್ ಅಂತ. ಪಿಚ್ಚು ಗೊತ್ತಿದೆ 2 mm ಅಂತ. ಈ ಪಿಚ್ ಜಾಗದಲ್ಲಿ 2 mm ಹಾಕಿ ಒನ್ ಸಿಂಗಲ್ ಸ್ಟಾರ್ಟ್ ಅಂದರೆ 1 ಹಾಕಿದ್ರೆ ನಮಗೆ ಲೀಡ್ ಬರುತ್ತೆ. ಅದು 2 mm ಆಗುತ್ತೆ. ಅಂದರೆ ಸಿಂಗಲ್ ಸ್ಟಾರ್ಟ್ ಥ್ರೆಡ್ ಇದ್ದಾಗ ಪಿಚ್ ಇಸ್ ಈಕ್ವಲ್ ಟು ಲೀಡ್ ಆಗುತ್ತೆ. ಅಂದರೆ ಸಿಂಗಲ್ ಸ್ಟಾರ್ಟ್ ಥ್ರೆಡ್ ಅಲ್ಲಿ ಅದರ ಎಷ್ಟು ಪಿಚ್ ಇರುತ್ತೋ ಅದೇ ಲೀಡ್ ಆಗುತ್ತೆ. ಅಂದರೆ ಪ್ರತಿಯೊಂದು ರೊಟೇಷನ್ಗೂ ಸಿಂಗಲ್ ಸ್ಟಾರ್ಟ್ ಅಲ್ಲಿ ಅದರ ಡಿಸ್ಟೆನ್ಸು ಪಿಚ್ಚು ಎಷ್ಟಿರುತ್ತೋ ಅಷ್ಟು ಮುಂದಕ್ಕೆ ಹೋಗ್ತಾ ಇರುತ್ತೆ. ಓಕೆ, ಅದೇ ರೀತಿ ಡಬಲ್ ಸ್ಟಾರ್ಟ್ಗೆ ಎಷ್ಟಾಗುತ್ತೆ ನೀವೇ ಟ್ರೈ ಮಾಡಿ ನೋಡೋಣ. ಅದೇ ಟ್ರಿಪಲ್ ಸ್ಟಾರ್ಟ್ಗೆ ಯಾವ ಥರ ಆಗ್ಬೋದು ಕ್ಯಾಲ್ಕುಲೇಟ್ ಮಾಡಿ ನೀವು ಗಮನಿಸಿ. ಓಕೆ, ಡಬಲ್ ಸ್ಟಾರ್ಟಲ್ಲಿ ಪಿಚ್ ಏನಿರುತ್ತೆ ಅದರ 2 times ಲೀಡ್ ಇರುತ್ತೆ. ಟ್ರಿಪಲ್ ಸ್ಟಾರ್ಟಲ್ಲಿ ಪಿಚ್ ಏನಿರುತ್ತೆ ಅದರ 3 ಪಟ್ಟು ಲೀಡ್ ಇರುತ್ತೆ. ಈ ಸಿಂಗಲ್ ಸ್ಟಾರ್ಟಲ್ಲಿ ಒಂದು ರೊಟೇಷನ್ಗೆ 2 mm ಪಿಚ್ ಇದ್ರೆ ಜಸ್ಟ್ 2 mm ಮುಂದಕ್ಕೆ ಹೋಗುತ್ತೆ ನಟ್ಟು. ಅದೇ ಡಬಲ್ ಸ್ಟಾರ್ಟ್ ಇದ್ರೆ ಒಂದು ರೊಟೇಷನ್ ಕೊಟ್ರೆ 4 mm ಮುಂದಕ್ಕೆ ಹೋಗುತ್ತೆ ನಟ್ಟು. ಟ್ರಿಪಲ್ ಸ್ಟಾರ್ಟ್ ಇದ್ರೆ ಒಂದು ರೊಟೇಷನ್ ಕೊಟ್ರೆ 6 mm ಮುಂದಕ್ಕೆ ಹೋಗುತ್ತೆ ನಟ್ಟು. ಗೊತ್ತಾಯ್ತಲ್ಲ? ಇದು ನೀವು ಒಮ್ಮೆ ಕ್ಯಾಲ್ಕುಲೇಟ್ ಮಾಡಿ ಗೊತ್ತಾಗುತ್ತೆ ನಿಮ್ಗೆ. ನೆಕ್ಸ್ಟ್, ಹ್ಯಾಂಡ್ ಆಫ್ ಥ್ರೆಡ್ ಅಂದ್ರೆ ಏನು? ಇದು ಕೂಡ ಒಂದು ಏನು ಟರ್ಮ್ ಆಗುತ್ತೆ. ಹ್ಯಾಂಡ್ ಆಫ್ ಥ್ರೆಡ್ ಅಂದ್ರೆ ಏನು? ದ ಹ್ಯಾಂಡ್ ಆಫ್ ಥ್ರೆಡ್ ಇಸ್ ದ ಡೈರೆಕ್ಷನ್ ಇನ್ ವಿಚ್ ದ ಥ್ರೆಡ್ ಈಸ್ ಟು ಬಿ ಟರ್ನ್ ಟು ಅಡ್ವಾನ್ಸ್. ಈಗ ನಾನು ಈ ನಟ್ಟಿಗೆ ಬೋಲ್ಟ್ ಅನ್ನ ಅಸೆಂಬ್ಲಿ ಮಾಡಬೇಕಾಗಿದೆ. ಸೊ ಅವಾಗ ಏನ್ ಮಾಡ್ತೀನಿ ನಾನು, ಈ ನಟ್ಟಿನ ಒಳಗಡೆ ಇದನ್ನ ಇಲ್ಲಿ ಈ ಸರ್ಫೇಸ್ ಅಲ್ಲಿ ಬೋಲ್ಟ್ ಅನ್ನ ನಿಲ್ಲಿಸಿ ಇದಕ್ಕೆ ಒಂದು ರೊಟೇಷನ್ ಅನ್ನ ಕೊಡ್ತೀನಿ. ಒಂದು ಈ ರೊಟೇಷನ್ ಕೊಡುವಾಗ ಒಂದು ಡೈರೆಕ್ಷನ್ ಅನ್ನ ಕೊಡ್ತೀನಿ. ಇದಕ್ಕೆ ಒಂದು ಡೈರೆಕ್ಷನ್ ಅಲ್ಲಿ ನಾನು ರೊಟೇಟ್ ಮಾಡ್ತಾ ಹೋಗ್ತೀನಿ. ಆ ಡೈರೆಕ್ಷನ್ ಆಫ್ ರೊಟೇಷನ್ ಏನಿದೆ ಅದನ್ನ ನಾವು ಹ್ಯಾಂಡ್ ಆಫ್ ಥ್ರೆಡ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ದ ಹ್ಯಾಂಡ್ ಆಫ್ ಥ್ರೆಡ್ ಇಸ್ ದ ಡೈರೆಕ್ಷನ್ ಆಫ್ ರೊಟೇಷನ್ ಇನ್ ವಿಚ್ ದ ಥ್ರೆಡ್ ಈಸ್ ಟು ಬಿ ಟರ್ನ್ ಟು ಅಡ್ವಾನ್ಸ್. ಈ ಬೋಲ್ಟು ಇದ್ರೊಳಗಡೆ ಹೋಗ್ಬೇಕು ಅಂದ್ರೆ ಒಂದು ನಾನು ಡೈರೆಕ್ಷನ್ ಆಫ್ ರೊಟೇಷನ್ ಕೊಡ್ತೀನಿ. ಆ ಡೈರೆಕ್ಷನ್ ಆಫ್ ರೊಟೇಷನ್ ಅನ್ನ ನಾವು ಹ್ಯಾಂಡ್ ಆಫ್ ಥ್ರೆಡ್ ಅಂತ ಕರಿತೀನಿ. ಓಕೆ, ಸೊ ಹ್ಯಾಂಡ್ ಆಫ್ ಥ್ರೆಡ್ ಅಂದ್ರೆ ಏನು ನೋಡಿ. ಈಗ ನೋಡಿ, ಸೊ ನಟ್ಟನ್ನ ಬೋಲ್ಟ್ ಮೇಲೆ ಅಸೆಂಬ್ಲಿ ಮಾಡ್ತಾ ಇದ್ದೀನಿ, ನಾನು ತಿರುಗಿಸ್ತಾ ಇದ್ದೀನಲ್ಲ. ಸೊ ಇದನ್ನ ನಾವು ಹ್ಯಾಂಡ್ ಆಫ್ ಥ್ರೆಡ್ ಅಂತ ಕರಿತೀವಿ. ಓಕೆ, ಅಂದ್ರೆ ಈ ಬೋಲ್ಟ್ ಮೇಲೆ ನಟ್ಟು ಅಸೆಂಬ್ಲಿ ಆಗಬೇಕು ಅಂದ್ರೆ ನಾನು ಅದನ್ನ ಒಂದು ಡೈರೆಕ್ಷನ್ ಇಟ್ಟು ರೊಟೇಟ್ ಮಾಡ್ತಾ ಹೋಗ್ಬೇಕು. ದಟ್ ರೊಟೇಷನ್ ಆಫ್ ಡೈರೆಕ್ಷನ್ ಈಸ್ ಕಾಲ್ಡ್ ಆಸ್ ಹ್ಯಾಂಡ್ ಆಫ್ ಥ್ರೆಡ್. ಸೊ ಈ ಹ್ಯಾಂಡ್ ಆಫ್ ಥ್ರೆಡ್ ಅಲ್ಲಿ 2 ತರ ಹ್ಯಾಂಡ್ಸ್ ಬರುತ್ತೆ. ಒಂದು ರೈಟ್ ಹ್ಯಾಂಡ್ ಥ್ರೆಡ್, ಮತ್ತೊಂದು ಲೆಫ್ಟ್ ಹ್ಯಾಂಡ್ ಥ್ರೆಡ್. ಓಕೆ, ಸೊ ಹ್ಯಾಂಡ್ ಆಫ್ ಡೈರೆಕ್ಷನ್ ಗೊತ್ತಾಯ್ತು. ಆ ಹ್ಯಾಂಡ್ ಆಫ್ ಡೈರೆಕ್ಷನ್ ಅಲ್ಲಿ ಬರುವಂತಹ 2 ಹ್ಯಾಂಡ್ಗಳು, ರೈಟ್ ಹ್ಯಾಂಡ್ ಮತ್ತೆ ಲೆಫ್ಟ್ ಹ್ಯಾಂಡ್ ಥ್ರೆಡ್ ಬಗ್ಗೆನೂ ಕೂಡ ತಿಳ್ಕೊಂಡ್ವಿ. ಈ ರೈಟ್ ಹ್ಯಾಂಡ್ ಥ್ರೆಡ್ ಏನಿದೆ ಅದು
ನೋಡ್ಲಿಕ್ಕೆ ಈ ತರ ಈ ಥ್ರೆಡ್ಗಳು ಏನಿದೆ ನಾವು ಈಗ ಎದುರುಗಡೆ ನಿಂತ್ಕೊಂಡ್ರೆ ಲೆಫ್ಟ್ಗೆ ಇನ್ಕ್ಲಿನೇಷನ್ ಆಗಿರುತ್ತೆ. ಓಕೆ, ಈ ರೈಟ್ ಹ್ಯಾಂಡ್ ಥ್ರೆಡ್ ಅಲ್ಲಿ ಯಾವ ತರ ನಾವು ರೊಟೇಷನ್ ಅನ್ನು ಕೊಟ್ಟಾಗ ಇದು ಅಡ್ವಾನ್ಸ್ ಆಗುತ್ತೆ ಅಂತೇಳಿ ನಾವು ಇಲ್ಲಿ ಗಮನಿಸೋಣ. ಓಕೆ, ಸೊ ಇಲ್ಲಿ ನೋಡಿ, ಇದಕ್ಕೆ ಈ ರೈಟ್ ಹ್ಯಾಂಡ್ಗೆ ಕ್ಲಾಕ್ ವೈಸ್ ಡೈರೆಕ್ಷನ್ ಅನ್ನು ಕೊಟ್ಟಾಗ ಅದು ಬೋಲ್ಟ್ ಮೇಲೆ ಮುಂದಕ್ಕೆ ಹೋಗುತ್ತೆ. ಗೊತ್ತಾಯ್ತಲ್ಲ, ರೈಟ್ ಹ್ಯಾಂಡ್ ಥ್ರೆಡ್ಗೆ ನಾವು ಈ ಕ್ಲಾಕ್ ವೈಸ್ ರೊಟೇಷನ್ ಅನ್ನು ಕೊಟ್ರೆ ಅದು ಮುಂದಕ್ಕೆ ಹೋಗುತ್ತೆ. ನೋಡಿ, ಕ್ಲಾಕ್ ವೈಸ್ ರೊಟೇಷನ್ ಅಲ್ಲಿ ತಿರುಗಿಸಿದ್ರೆ ಅದು ಮುಂದಕ್ಕೆ ಹೋಗುತ್ತೆ, ಬೋಲ್ಟ್ ಮೇಲೆ ಪಾಸ್ ಆಗುತ್ತೆ. ಅದೇ ರೀತಿ ಲೆಫ್ಟ್ ಹ್ಯಾಂಡ್ ಥ್ರೆಡ್ ಯಾವ ತರ ಇರುತ್ತೆ ನೋಡ್ಲಿಕ್ಕೆ, ಈ ಥ್ರೆಡ್ಸ್ ಏನಿರುತ್ತೆ ಅದು ರೈಟ್ಗೆ ಇನ್ಕ್ಲೈನ್ಡ್ ಆಗಿರುತ್ತೆ. ಅದು ಮೂವ್ಮೆಂಟ್ ಕೊಟ್ಟಾಗ ಯಾವ ತರ ಪಾಸ್ ಆಗುತ್ತೆ ಅಂತೇಳಿ ಗಮನಿಸೋಣ. ಸೊ ಇಲ್ಲಿ ಅಡ್ವಾನ್ಸ್ ಆಗ್ತಾ ಇಲ್ಲ, ಅಸೆಂಬ್ಲಿ ಆಗಿರೋದನ್ನ ತೆಗಿಲಿಕ್ಕೆ ಇಲ್ಲಿ ಕ್ಲಾಕ್ ವೈಸ್ ಕೊಟ್ರೆ ಇದು ಆ ಕಾಂಪೋನೆಂಟ್ ಇಂದ ಹೊರಗಡೆ ಬರ್ತಾ ಇದೆ. ನೋಡಿ, ಹೊರಗಡೆ ಬರ್ತಾ ಇದೆ. ಅದೇ ನಾವು ಇದು ಅಸೆಂಬ್ಲಿ ಮಾಡಬೇಕು ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ತಿರುಗಿಸಿದ್ರೆ ಅದು ಅಸೆಂಬ್ಲಿ ಆಗುತ್ತೆ. ಗೊತ್ತಾಯ್ತಲ್ಲ, ಲೆಫ್ಟ್ ಹ್ಯಾಂಡ್ ಥ್ರೆಡ್ ಅಲ್ಲಿ ನಾವು ಅಸೆಂಬ್ಲಿ ಮಾಡಬೇಕು ಅಂದ್ರೆ ಕ್ಲಾಕ್ ವೈಸ್ ಏನು ತಿರುಗಿಸ್ತೀವಿ ಅದರ ಉಲ್ಟಾ ಡೈರೆಕ್ಷನ್ ಅಲ್ಲಿ ತಿರುಗಿಸಿದ್ರೆ ಲೆಫ್ಟ್ ಹ್ಯಾಂಡ್ ಥ್ರೆಡ್ ಬೋಲ್ಟ್ ಮೇಲೆ ಅಥವಾ ನಟ್ಟಲ್ಲಿ ಅಸೆಂಬ್ಲಿ ಆಗುವಂತ ಕೆಲಸವನ್ನು ನಾವು ಮಾಡ್ತೇವೆ. ಗೊತ್ತಾಯ್ತಲ್ಲ. ಸೊ ಎಲಿಮೆಂಟ್ಸ್ ಆಫ್ ಥ್ರೆಡ್ ಅಲ್ಲಿ ನಾವು ಹ್ಯಾಂಡ್ ಬಗ್ಗೆ ತಿಳ್ಕೊಂಡ್ವಿ. ಅದೇ ತರ ರೈಟ್ ಹ್ಯಾಂಡ್ ಅಂದ್ರೆ ಏನು, ಲೆಫ್ಟ್ ಹ್ಯಾಂಡ್ ಥ್ರೆಡ್ ಅಂದ್ರೆ ಏನು ಅಂತಲೂ ಕೂಡ ತಿಳ್ಕೊಂಡ್ವಿ. ನೆಕ್ಸ್ಟ್ ಎಲಿಕ್ಸ್ ಆಂಗಲ್. ಎಲಿಕ್ಸ್ ಆಂಗಲ್ ಅಂದ್ರೆ ಏನು? ಓಕೆ, ಸೊ ಎಲಿಕ್ಸ್ ಆಂಗಲ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಈ ಎಲಿಕ್ಸ್ ಆಂಗಲ್ ಇರೋದ್ರಿಂದಲೇ ಎಲಿಕಲ್ ಪಾತ್ ಫಾರ್ಮ್ ಆಗಿ ನಮಗೆ ಒಂದು ರೌಂಡ್ ಸರ್ಫೇಸ್ ಅಲ್ಲಿ ರಿಡ್ಜ್ಗಳು ಫಾರ್ಮ್ ಆಗ್ತಾ ಹೋಗ್ತವೆ. ಸೊ ಎಲಿಕ್ಸ್ ಆಂಗಲ್ ಯಾವ್ದಪ್ಪ ಅಂತ ಹೇಳಿದ್ರೆ, ಈ ಎಲಿಕ್ಸ್ ಇರುತ್ತಲ್ಲ ಅದೇ ಡೈರೆಕ್ಷನ್ ಅಲ್ಲಿ ನಾವು ಲೈನ್ ಅನ್ನ ತಗೋಬೇಕು. ಈ ಎಲಿಕ್ ಪಾತ್ ಏನಿದೆ ಅದು ಈ ಜಾಬಿನ ಅಥವಾ ಸ್ಕ್ರೂ ಥ್ರೆಡ್ಡಿನ ಸೆಂಟರ್ ಆಕ್ಸಿಸ್ ಅಲ್ಲಿ ಒಂದು ಕಡೆ ಮೀಟ್ ಆಗುತ್ತೆ. ಆ ಪಾಯಿಂಟ್ ಇಂದ ಪರ್ಪೆಂಡಿಕ್ಯುಲರ್ ಲೈನ್ ಅನ್ನ ಡ್ರಾ ಮಾಡ್ಕೋಬೇಕು. ಅಂದ್ರೆ ಎಲಿಕಲ್ ಪಾತಿನ ಡೈರೆಕ್ಷನ್ ಅಲ್ಲೇ ಒಂದು ಲೈನ್ ಅನ್ನ ತಗೊಳ್ತೀವಿ. ಆ ಎಲಿಕಲ್ ಪಾತು ಇದು ಸ್ಕ್ರೂ ಥ್ರೆಡ್ಡಿನ ಆಕ್ಸಿಸ್ ಪಾಯಿಂಟ್ ಅಲ್ಲಿ ಮೀಟ್ ಆಗುತ್ತೆ. ಆ ಪಾಯಿಂಟ್ ಇಂದ ಪರ್ಪೆಂಡಿಕ್ಯುಲರ್ ಲೈನ್ ಅನ್ನ ಡ್ರಾ ಮಾಡ್ಕೋತೀವಿ. ಈ ಪರ್ಪೆಂಡಿಕ್ಯುಲರ್ ಲೈನ್ ಮತ್ತೆ ಈ ಲೈನ್ ಮಧ್ಯೆ ಇರುವಂತ ಇನ್ಕ್ಲಿನೇಷನ್ ಏನಿದೆ, ಈ ಆಂಗಲ್ ಅನ್ನ ನಾವು ಎಲಿಕ್ಸ್ ಆಂಗಲ್, ಇದನ್ನ ಎಲಿಕ್ಸ್ ಆಂಗಲ್ ಅಂತ ಕರಿತೀವಿ. ಸೊ ಈ ಎಲಿಕ್ಸ್ ಆಂಗಲ್ ಇರೋದ್ರಿಂದಲೇ ನಮ್ಗೆ ಈ ಎಲಿಕಲ್ ಪಾತು ಫಾರ್ಮ್ ಆಗ್ತಾ ಇರುತ್ತೆ. ಓಕೆ, ಈ ಎಲಿಕಲ್ ಆಂಗಲ್ಸ್ ಇಂದ ಎಲಿಕಲ್ ಪಾತ್ ಫಾರ್ಮ್ ಆಗುತ್ತೆ. ಆ ಎಲಿಕಲ್ ಪಾತ್ ಇಂದ ನಮ್ಗೆ ಸಿಲಿಂಡ್ರಿಕಲ್ ಸರ್ಫೇಸ್ ಅಲ್ಲಿ ಥ್ರೆಡ್ಗಳು ಫಾರ್ಮ್ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಲ್ಲ. ಎಲಿಕ್ಸ್ ಆಂಗಲ್ ಅಂದ್ರೆ ಏನು? ಇಟ್ ಈಸ್ ದ ಆಂಗಲ್ ವಿಚ್ ದ ಎಲಿಕ್ಸ್ ಮೇಕ್ಸ್ ವಿತ್ ಎ ಲೈನ್ ಪರ್ಪೆಂಡಿಕ್ಯುಲರ್ ಟು ದ ಆಕ್ಸಿಸ್. ಈ ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಲೈನು ಮತ್ತೆ ಎಲಿಕ್ಸ್ ಇವೆರಡರ ಮಧ್ಯೆ ಇರುವಂತ ಆಂಗಲ್ ಏನಿದೆ ಅದು ಎಲಿಕ್ಸ್ ಆಂಗಲ್ ಆಗುತ್ತೆ. ಗೊತ್ತಾಯ್ತಲ್ಲ. ಓಕೆ, ನೆಕ್ಸ್ಟ್ ಪಿಚ್ ಡಯಾಮೀಟರ್. ಈ ಪಿಚ್ ಡಯಾಮೀಟರ್ ನ ಎಫೆಕ್ಟಿವ್ ಡಯಾಮೀಟರ್ ಅಂತಲೂ ಕೂಡ ಕರಿತೀವಿ. ಪಿಚ್ ಡಯಾಮೀಟರ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎಫೆಕ್ಟಿವ್ ಡಯಾಮೀಟರ್. ಹಾಗಾದ್ರೆ ಎಫೆಕ್ಟಿವ್ ಡಯಾಮೀಟರ್ ಅಂದ್ರೆ ಏನು? It is the diameter of an imaginary cylinder which passes through the thread. It is the diameter of an imaginary cylinder which passes through the thread. ಈ ಥ್ರೆಡ್ ಏನಿದೆ, ಈ ಥ್ರೆಡ್ಡಿನ ಒಳಗಡೆ ಪಾಸ್ ಆಗುವಂತ ಇಮ್ಯಾಜಿನರಿ ಸಿಲಿಂಡರ್ ಡಯಾಮೀಟರ್ ಅನ್ನ ನಾವು ಪಿಚ್ ಡಯಾಮೀಟರ್ ಅಂತ ಕರಿತೀವಿ. ಈಗ ಈ ಥ್ರೆಡ್ ಇದೆ, ಈ ಥ್ರೆಡ್ಗೆ ನಾವು ಯಾವುದೋ ಒಂದು ಡಯಾಮೀಟರ್ ಸಿಲಿಂಡರ್ ಅನ್ನ ಇಟ್ಟು ನಾವು ಇದ್ರ ಮೇಲೆ ಪಾಸ್ ಮಾಡ್ಬೋದು. ಇಮ್ಯಾಜಿನರಿ ಕಲ್ಪನೆ ಮಾಡ್ಕೋಬೇಕಾಗಿರೋದು. ಸೊ ಈ ಥ್ರೆಡ್ಡಿನ ಒಳಗಡೆ ಒಂದು ಸಿಲಿಂಡರ್ ಅನ್ನ ಇಟ್ಟು ಪಾಸ್ ಮಾಡಿದ್ರೆ ಅದು ಒಂದು ಡಯಾಮೀಟರ್ ಅಲ್ಲಿ ಪಾಸ್ ಆಗುತ್ತೆ. ನಾವು ಆ ಡಯಾಮೀಟರ್ ಅನ್ನ ಪಾಸ್ ಆಗುವಂತ ಸಿಲಿಂಡರ್ ಒಂದು ಡಯಾಮೀಟರ್ ಇರುತ್ತೆ, ಆ ಸಿಲಿಂಡರ್ ಡಯಾಮೀಟರ್ ಅನ್ನ ಪಿಚ್ ಡಯಾಮೀಟರ್ ಅಂತ ಕರಿತೀವಿ. ಸೊ ಯಾವ ತರ ಅಂದ್ರೆ ನೋಡಿ, ಈಗ ಇದೊಂದು ಥ್ರೆಡ್ ಇದೆ, ಈ ಥ್ರೆಡ್ ಇದೆ, ಮತ್ತೊಂದು ಸಿಲಿಂಡರ್ ನ ಈ ಥ್ರೆಡ್ ಒಳಗಡೆ ಪಾಸ್ ಮಾಡ್ತೀನಿ. ನಾನು ಪಾಸ್ ಮಾಡಬೇಕು ಅಂದ್ರೆ ಇದಕ್ಕೊಂದು ಡಯಾಮೀಟರ್ ಇರುತ್ತಲ್ವ, ಎಕ್ಸ್ಟರ್ನಲ್ ಡಯಾಮೀಟರ್. ಈ ಡಯಾಮೀಟರ್ ಏನಿರುತ್ತೆ, ಈ ಡಯಾಮೀಟರ್ ಪಿಚ್ ಡಯಾಮೀಟರ್ ಆಗಿರುತ್ತೆ. ಗೊತ್ತಾಯ್ತಲ್ಲ. ಸೊ ಈ ಪಿಚ್ ಡಯಾಮೀಟರ್ ಅನ್ನ ಯಾವ ತರ ನಾವು ಕಂಡುಹಿಡಿತೀವಿ ಅಂದ್ರೆ ಹೀಗೆ ನೋಡಿ, ಪಿಚ್ ಡಯಾಮೀಟರ್ ಎಫೆಕ್ಟಿವ್ ಡಯಾಮೀಟರ್ ಇಸ್ ಈಕ್ವಲ್ ಟು ಮೇಜರ್ ಡಯಾಮೀಟರ್ ಮೈನಸ್ ಸಿಂಗಲ್ ಡೆಪ್ತ್ ಆಫ್ ಥ್ರೆಡ್. ಈ ಥ್ರೆಡ್ಡಿನ ಮೇಜರ್ ಡಯಾಮೀಟರ್ ಇರುತ್ತೆ, ಆ ಮೇಜರ್ ಡಯಾಮೀಟರ್ ಅಲ್ಲಿ ಸಿಂಗಲ್ ಡೆಪ್ತ್ ಅನ್ನ ಮೈನಸ್ ಮಾಡಿದಾಗ ನಮ್ಗೆ ಈ ಪಿಚ್ ಡಯಾಮೀಟರ್ ಇರುತ್ತದೆ. ಸೊ ಆ ಪಿಚ್ ಡಯಾಮೀಟರ್ ಆ ಇಮ್ಯಾಜಿನರಿ ಸಿಲಿಂಡರ್ ನ ಡಯಾಮೀಟರ್ ಆಗುತ್ತೆ.
ಓಕೆ, ಸೊ ಈ ಡಯಾಮೀಟರ್ನ ಇದು ಏನು ಪಿಚ್ ಡಯಾಮೀಟರ್ ಬರುತ್ತೆ ಆ ಡಯಾಮೀಟರ್ಗೆ ನಾವು ಸಿಲಿಂಡರ್ನ ಟರ್ನ್ ಮಾಡಿ ಬೇಕಾದರೆ ನಾವು ಇದ್ರ ಮೇಲೆ ಪಾಸ್ ಮಾಡ್ಬೋದು. ಅದು ಇಮ್ಯಾಜಿನರಿ, ಗೊತ್ತಾಯ್ತಲ್ಲ. ಸೊ ನಮಗೆ ಪಿಚ್ ಡಯಾಮೀಟರ್ ಅಂದರೆ ಇಟ್ ಈಸ್ ದ ಡಯಾಮೀಟರ್ ಆಫ್ ಎನ್ ಇಮ್ಯಾಜಿನರಿ ಸಿಲಿಂಡರ್ ವಿಚ್ ಪಾಸಸ್ ಥ್ರೂ ದ ಥ್ರೆಡ್. ಓಕೆ, ಈ ಪಿಚ್ ಡಯಾಮೀಟರ್ನ ಕಂಡುಹಿಡಿಯಲಿಕ್ಕೆ ನಮಗೆ ಫಾರ್ಮುಲಾ ಇದೆ. ಮೇಜರ್ ಡಯಾಮೀಟರ್ ಹಾಕಿ ಅದರಲ್ಲಿ ಮೈನಸ್ ಸಿಂಗಲ್ ಡೆಪ್ತ್ ಆಫ್ ಥ್ರೆಡ್ ಇಂದ ಮೈನಸ್ ಮಾಡಿದರೆ, ಮೇಜರ್ ಡಯಾಮೀಟರ್ನ ಸಿಂಗಲ್ ಡೆಪ್ತ್ ಆಫ್ ಥ್ರೆಡ್ ಇಂದ ಮೈನಸ್ ಮಾಡಿದರೆ ಕಳೆದ್ರೆ ನಮ್ಗೆ ಏನು ಡಯಾಮೀಟರ್ ಬರುತ್ತೆ ಅದು ಪಿಚ್ ಡಯಾಮೀಟರ್ ಆಗುತ್ತೆ. ಸೊ ಆಕ್ಚುಲಿ ಈ ಪಿಚ್ ಡಯಾಮೀಟರ್ ಅಂದ್ರೆ ಏನಪ್ಪಾ ಅಂದ್ರೆ ಇದು ಬೋಲ್ಟ್ ಅಂತ ತಿಳ್ಕೊಳ್ಳಿ. ಮತ್ತೊಂದು ನಟ್ಟನ್ನು ಇದ್ರ ಮೇಲೆ ಅಸೆಂಬ್ಲಿ ಮಾಡ್ತೀನಿ. ಸೊ ಈ ಬೋಲ್ಟಿನ ಥ್ರೆಡ್ಡಿನ ಒಂದು ಪಾಯಿಂಟ್ ಇದು, ಈ ಪಾಯಿಂಟು ನಟ್ಟಿನ ಪಾಯಿಂಟ್ ಜೊತೆ ಕಾಂಟ್ಯಾಕ್ಟ್ ಆಗುತ್ತೆ. ನಾವು ಬೋಲ್ಟನ್ನು ಕಾನ್ಸ್ಟೆಂಟ್ ಆಗಿ ಇಟ್ಟು ನಟ್ಟಿಗೆ ಮೂಮೆಂಟನ್ನು ಕೊಟ್ಟರೆ ಈ ಕಾಂಟ್ಯಾಕ್ಟ್ ಸರ್ಫೇಸನ್ನು ಬೇರಿಂಗ್ ಸರ್ಫೇಸ್ ಆಗಿ ಯೂಸ್ ಮಾಡಿಕೊಂಡು ನಟ್ಟು ಬೋಲ್ಟ್ ಮೇಲೆ ರೊಟೇಟ್ ಆಗ್ತಾ ಇರುತ್ತೆ. ಗೊತ್ತಾಯ್ತಲ್ಲ. ಪಿಚ್ ಡಯಾಮೀಟರ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಎಫೆಕ್ಟಿವ್ ಡಯಾಮೀಟರ್. ಓಕೆ, ನೆಕ್ಸ್ಟು ನಾವು ಈಗ ಇಲ್ಲಿವರೆಗೂ ಏನೇನು ತಿಳ್ಕೊಂಡಿದ್ವಿ ಅದನ್ನು ರಿವೈಸ್ ಮಾಡುವಂತಹ ಸಮಯ. ಇವತ್ತಿನ ಕ್ಲಾಸಲ್ಲಿ ನಾವು ಏನೇನು ತಿಳ್ಕೊಂಡಿದ್ದೀವಿ? ಡೆಫಿನೇಷನ್ ಆಫ್ ಥ್ರೆಡ್. ಇಟ್ ಈಸ್ ದ ಎಲಿಕಲ್ ರಿಡ್ಜ್ wraps around a cylinder or core or helical ridge formed on a bore of a screw thread. ಓಕೆ, ಬೋರ್ ಒಳಗಡೆ ಥ್ರೆಡ್ ಫಾರ್ಮ್ ಆಗಿದ್ರೆ ಅದು ಇಂಟರ್ನಲ್ ಥ್ರೆಡ್ ಆಗುತ್ತೆ. ಅದೇ ಎಕ್ಸ್ಟರ್ನಲ್ ಸರ್ಫೇಸಲ್ಲಿ ಎಲಿಕಲ್ ರಿಡ್ಜ್ ಫಾರ್ಮ್ ಆಗಿದ್ರೆ ಅದು ಎಕ್ಸ್ಟರ್ನಲ್ ಥ್ರೆಡ್ ಆಗುತ್ತೆ. ಓಕೆ, ಅದಾದಮೇಲೆ ಎಲಿಮೆಂಟ್ಸ್ ಆಫ್ ಥ್ರೆಡ್ ಅಂದರೆ ಏನು ತಿಳ್ಕೊಂಡಿದ್ದೀವಿ? ಇಟ್ ಈಸ್ ದ ಸಿಸ್ಟಮೆಟಿಕ್ ವೇ ಆಫ್ ನೇಮಿಂಗ್ ದ ಥ್ರೆಡ್ ಪಾರ್ಟ್ಸ್ ಅಥವಾ ಥ್ರೆಡ್ ನಾಮನ್ಕ್ಲೇಚರ್ ಅಂದ್ರೆ ಏನು ತಿಳ್ಕೊಂಡ್ವಿ. ಈ ಎಲಿಮೆಂಟ್ಸ್ ಅಲ್ಲಿ ಯಾವ್ಯಾವ್ದು ಬರುತ್ತೆ ಅಂತ ತಿಳ್ಕೊಂಡ್ವಿ. ಯಾವ್ಯಾವ್ದು ಬರುತ್ತೆ? ಕ್ರೆಸ್ಟು, ರೂಟು, ಫ್ಲಾಂಕು, ಓಕೆ, ಆಕ್ಸಿಸ್ ಆಫ್ ಥ್ರೆಡ್, ಥ್ರೆಡ್ ಆ್ಯಂಗಲು, ಮೇಜರ್ ಡಯಾಮೀಟರ್, ಮೈನರ್ ಡಯಾಮೀಟರ್, ಫ್ಲಾಂಕ್ ಸರ್ಫೇಸ್, ಪಿಚ್ ಡಯಾಮೀಟರ್, ಎಲಿಕ್ಸ್. ಓಕೆ, ಇಷ್ಟೆಲ್ಲ ನಾವು ಥ್ರೆಡ್ಡಿನ ಎಲಿಮೆಂಟ್ಸ್ಗಳನ್ನು ಈ ದಿನದ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಅದೇ ರೀತಿ ಲೀಡ್ ಅಂದರೆ ಏನು ಮತ್ತು ಯಾಂಡ್ ಆಫ್ ಥ್ರೆಡ್ ಅಂದರೆ ಏನು ಅಂತಲೂ ಕೂಡ ತಿಳ್ಕೊಂಡಿದ್ದೇವೆ. ಓಕೆ, ಸೊ ಇಷ್ಟು ಈ ದಿನ ನಾವು ನಮ್ಮ ತರಗತಿನಲ್ಲಿ ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ತಮ್ಗೆ ಏನಾದರೂ ಅನುಮಾನಗಳಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅನುಮಾನಗಳನ್ನು ಬಗೆಹರಿಸ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.